नमो ब्रह्मादित्यो ब्रह्मविद्या संप्रदाय वृद्धो उच्चशिद्धो नमो महत्तो नमो मुख्यः नमो भक्तवरिदः प्रज्ञानघनः प्रत्यक्षो ब्रह्मैवास्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकरो वन्दे भगवन्तो पुनः पुनः श्रीमच्छन्द्रभगवत्पूज्यपादसद्गुरुभ्यो नमः वन्दे नन्दज्जातं विजयं महामहिं वेदवेदान्तदायकं सद्गुरुं प्रणतोऽस्म्यहं सदाशिवं श्रीमीन्द्रं सदाशिवं सद्गुरुं सच्चिदानन्दं सदाचार्यं समाश्रये श्री सच्चिदानन्देन्द्र सरस्वती महासद्गुरुभ्यो नमः श्रीगुरो चासु परमार्थतः करोति इत्यतः असु ಅಂದ್ರೆ ಈ ಯೋಗಿ ಸಮಾಹಿತ ವಿಚಿತ್ರನಾದಂತಹ ಜ್ಞಾನಿ ನಿಜವಾಗಿ ಏನು ಮಾಡ್ತಾ ಇರೋಲ್ಲ. ಪರಮಾರ್ಥ ಸನ್ಯಾಸಿ ಇದಾನ, ತತ್ವವನ್ನು ಕಂಡುಕೊಂಡವನು. ಅವನು ಲೋಕದೃಷ್ಟಿಯಿಂದ ಮಾಡುವಂತೆ ಕಂಡರು ಸ್ವಾನುಭವ ದೃಷ್ಟಿಯಿಂದ ಅವನು ಮಾಡ್ತಿರಲ್ಲ. ಯಾಕಂದ್ರೆ ಅವನಿಗೆ ಕರ್ತೃತ್ವ ಬುದ್ಧಿಯೇ ಇರಲ್ಲ. ನಾನು ಮಾಡುವವನು ನಾನೂನು ಬುದ್ಧಿಯೇ ಇಲ್ಲ, ಮಾಡುವವನು ಬುದ್ಧಿಯೂ ಇಲ್ಲ, ಎರಡು ಬಾಧೆ ಮಾಡ್ಕೊಂಡ. ಹಾಗಾದ್ರಿಂದ ಅವನ ಕರ್ಮ ಮುದೈವ ಚೇಷ್ಟಾ ಮಾತ್ರ, ಸುಮ್ಮನೆ ಬೊಂಬೆ ಚೇಷ್ಟೆ ಮಾಡೋಕೆ. ರಾಬೋಟ್ ಇದು ಕೆಲಸ, ರೋಬೋಟ್ ರೋಬೋಟ್ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ನಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ಫಲಪನ್ ವಿಸರ್ಜನ್ ಗಣ್ಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್ नैव किञ्चित् करोमीति युक्तो मन्येत तत्त्ववित् पश्यन् शृण्वन् स्पृशन् जिघ्रन् नष्टन् गच्छन् स्वपन् श्वसन् फलपन् विसर्जन् गृह्णन् उन्मिषन् निमिषन्नपि इन्द्रियाणि इन्द्रियार्थेषु वर्तन्ते इति धारयन् न एव किञ्चित् करोमि इति युक्तः मन्यते मन्येत ಯಾರಪ್ಪ ಮನಜ್ಞಾನಿಗೆ ಇಲ್ಲ. ರೂಪ ಯಾವಾಗ ಕೇಳಿದ ನಾವು? ರೂಪ ಕೇಳುವ ಅದು ಗೊತ್ತಾಗಲ್ಲ ಬಿಡು. ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಶನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ इति धारयन् युक्तः एवं मन्येत. युक्तो नाम तत्वज्ञ. युक्तः ಸಮಾಧಾನ ಮನಸ್ಕರಾದ ತತ್ವಜ್ಞಾನಿಯು ಈ ರೀತಿ ತಿಳಿಬೇಕಂತೆ. ಏನು ತಿಳಿಬೇಕೋ? ನೈವ ಕಿಂಚಿತ್ ಕರೋಮಿ, ನಾನು ಏನನ್ನೂ ಮಾಡುತ್ತಿರಲಿಲ್ಲ, ನನ್ನಲ್ಲಿ ಯಾವ ಕ್ರಿಯೆಯೂ ನಡೆಯುತ್ತಿರಲಿಲ್ಲ, ನಾನು ಯಾವ ಕ್ರಿಯೆಗೂ ಕರ್ತೃವಲ್ಲ, ನಾನು ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪರಾದ ಪರಬ್ರಹ್ಮವೇ ಹೊರತು ನಾವು ದೇಹೇಂದ್ರಿಯ ಮನೋಬುದ್ಧಿಯಿಂದ ಕೂಡ್ಕೊಂಡವನಲ್ಲ, ಆ ಕರ್ತೃತ್ವ ಬುದ್ಧಿಯಿಂದ ಕೂಡ್ಕೊಂಡವನಲ್ಲ, ಸಂಸಾರಿ ಅಲ್ಲ, ಜೀವನಲ್ಲ ಎಂಬುದಾಗಿ ತಿಳಿಬೇಕಂತೆ ತನ್ನನ್ನ. ಈಗೇನ್ ತಿಳ್ಕೊಂಡಿದ್ದಾನೆ? ನಾನು ಸಂಸಾರಿ, ಕರ್ತ, ಭೋಕ್ತ, ಜೀವ, ಪುಣ್ಯ ಪಾಪ ಒಳ್ಳೆಯವರು ಅಂದ್ಕೊಂಡಿದ್ದಾನೆ. ಇದು ತಪ್ಪು ತಿಳಿಕೆಯಿಂದ ಬಂದಂತಹ ಜ್ಞಾನ. ಆದ್ರೆ ಯುಕ್ತನಾದವನು, ತತ್ವವನ್ನು ತಿಳ್ಕೊಂಡವನು ಈ ರೀತಿ ತಿಳಿಬೇಕಂತೆ. ನೈವ ಕಿಂಚಿತ್ ಕರೋಮಿ, ನಾನು ಯಾವಾಗಲೂ ಏನನ್ನೂ ಮಾಡುವವನಲ್ಲ. ಯಾವ್ಯಾವಾಗ ಏನನ್ನೂ ಮಾಡುವವನಲ್ಲ? ನೋಡುವಾಗಲೂ ನಾನು ನೋಡ್ತಾ ಇಲ್ಲ, ಪಶ್ಯನ್ ದೃಶ್ಯ ಪ್ರೇಕ್ಷಣೆ, ಶೃಣ್ವನ್ ಶುಶ್ರವಣೆ, ಆಮೇಲೆ ಸ್ಪೃಶನ್ ಗೊತ್ತಿಲ್ಲ ಸ್ಪೃಶ ಸ್ಪರುಶನೆ, ಜಿಘ್ರನ್ ಅಷ್ಟನ್ ಇಲ್ಲ ಮಾಡಿಲ್ಲ. ಅಶಭಕ್ಷಣೆ ಮಾಡಿಲ್ಲ ಯಾರು. ಅದಭಕ್ಷಣೆ ಅತ್ತಿ ಆಗಲ್ಲ, ಅಷ್ಟನ್ನಾಗಲ್ಲ. ಅದಭಕ್ಷಣೆ ಅದನ್ನಾಗತ್ತೆ, ಅತ್ತಿ ಇಟ್ಟು. ಅಶಭೋಗನ ಅಷ್ಟನಾತಿ. ಯಾವ ಹೋದ ಅಶಭೋಗ? ಯಾವ ಗಣ? 9ನೇ ಗಣ ಅಷ್ಟನಾತಿ. ಆಮೇಲೆ ಸ್ವಪನು ಶ್ವಸನ ಗೊತ್ತಲ್ಲ. ಕದರಿ ಈಶ್ವಕ್ಷಯ ಸ್ವಪತಿ ಶ್ವಸತಿ ಶ್ವಸ ಪ್ರಾಣನೆ, ಪ್ರಲಪತಿ ಲಪತಿ
ಲಪ ಸಂಭಾಷಣೆ. ವಿಸರ್ಜನ್ ಸೃಜ ವಿಸರ್ಗೆ ಗ್ರಹ ಉಪಾದಾನ ಮಿಷ ಮೇಳಮೆ ಮುನ್ಮೀಳಮೆ ನಿಮೀಳ ಒಂದೇ. ನೋಡುವಾಗಲೂ ಎಲ್ಲ ಶಸ್ತ್ರಪ್ರತ್ಯಯ. ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಮೂಸುವಾಗಲೂ, ತಿನ್ನುವಾಗಲೂ, ಹೋಗುವಾಗಲೂ, ಮಲಗುವಾಗಲೂ, ಮಾಡುವಾಗಲೂ, ಪ್ರಲಾಪನ ಮಾತಾಡುವಾಗಲೂ, ವಿಸರ್ಜನ ಮಲಮೂತ್ರ ವಿಸರ್ಜನೆ ಮಾಡುವಾಗಲೂ, ಗಣ್ಣನ್ನು ತೆಗೆದುಕೊಳ್ಳುವಾಗಲೂ, ನಿಮಿಷ ಮುಟ್ಟುವಾಗಲೂ, ಮುಟ್ಟಾಗಲೂ, ಇವೆಲ್ಲಾ ಸಮಯದಲ್ಲೂ ಇಂದ್ರಿಯಾರ್ಥೇಶು ಆಯಾ ಇಂದ್ರಿಯ ತಮ್ಮ ವಿಷಯದಲ್ಲಿ ಇದೆ ಹೊರತು ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ವಿಷಯ ರೂಪವಾದ ಇಂದ್ರಿಯ ರೂಪವಾದ ಗುಣಗಳು ವಿಷಯ ರೂಪವಾದ ಗುಣಗಳು ಇದೆ. ಎರಡು ಗುಣಗಳೇ ಕೆಲಸ ಮಾಡ್ತಾ ಇದೆಯೇ ಹೊರತು ನನಗೂ ಆ ಕ್ರಿಯೆಗೂ ಆ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧವೇ ಇಲ್ಲ. ತತ್ವಜ್ಞಾನ ಅಂದ್ರೆ ಈ ನಿಶ್ಚಯ ಅನುಭವಾತ್ಮಕವಾಗಿ ಬಂದವನೇ ಅಲ್ವಾ, ಅವನಿಗೆ ಯಾಕೆ ವಿಧಿ? ಅವನು ತನಗೆ ಸಂಬಂಧವಿಲ್ಲ ಅಂತ ತಿಳಿದಿರ್ತಾನೆ. ಅವನ ಜ್ಞಾನ ಪ್ರಕಾರ ಹೇಳ್ತಿದ್ದಾರೆ. ತತ್ವಜ್ಞಾನಿ ಆದವನು ಈ ಎಲ್ಲಾ ವ್ಯಾಪಾರದಲ್ಲೂ ನಾನು ಸಂಬಂಧ ಪಟ್ಕೊಂಡವನಲ್ಲ ಅಂತ ತಿಳಿದಿರ್ತಾನೆ ಅಂತ ತಿಳಿಯಬೇಕು ಅಂತ ಇದೆಯಲ್ಲ ಇಲ್ಲಿ, ಅದಕ್ಕೆ ಆ ಆತ್ಮನ್ ಕಂಡ್ಕೊಂಡು ಚಿಂತನೆ ಮಾಡಬಾರ್ದು ಅಂತ ಮಾಡ್ಬಾರ್ದು ವಿಧಿ ಅಲ್ಲ ಅದು. ನಾನು ಧ್ಯಾಯಾನ್ ಬಹುನ್ ಶಬ್ದ ಅಂತಿದೆ. ಆತ್ಮನ್ ತಿಳ್ಕೊಂಡ್ಮೇಲೆ ಬಹಳ ಶಬ್ದನ ಹೇಳಬಾರ್ದು ಅಂತ ಹೇಳೋದಿಲ್ಲ ಅವನು ಅಷ್ಟೇ. ವರ್ತಮಾನ ಪ್ರದೇಶದಿಂದ ಕ್ರಿಯೆ ವಿಧಿಯಿಂದ ಹೇಳಿದ್ದಾರೆ ಹೊರತು ಅದು ವಿಧಿ ಅಲ್ಲ ಅವನಿಗೆ. ಅವ್ನು ಮಾಡ್ತಾನೆ ಅನ್ನೋದನ್ನ ವಿಧಿ ಶಬ್ದದಿಂದ ಹೇಳಿದ್ದಾರೆ ಅಷ್ಟೇ. ಮನ್ಯತೆ ಅಂತ ಭಾಷೆಗಳು ಹಾಗೆ ಮಾಡಿದ್ದಾರೆ. ಮನ್ಯತೆ ತಿಳಿಬೇಕು ಅಂತ ತಿಳಿಯುತ್ತಾನೆ ಅಂತ ಮಾಡೋದು. ಇಂದ್ರಿಯಗಳು ಇಂದ್ರಿಯಾರ್ಥದಲ್ಲಿ ಇರುತ್ತವೆ. ನನಗೂ ವಿಷಯಕ್ಕೂ ಸಂಬಂಧವಿಲ್ಲ, ನಾನು ಇದನ್ನು ಮೀರಿದವನು. ಇದು ಒಂದ್ ಹಂತದ ಒಪ್ಕೊಂಡು ಇಂದ್ರಿಯ ಇದೆ, ವಿಷಯ ಇದೆ, ವ್ಯಾಪಾರ ಇದೆ ಅಂತ. ಸ್ವಾನುಭವ ದೃಷ್ಟಿಯಿಂದ ಇಂದ್ರಿಯಗಳು ಇಲ್ಲ, ವಿಷಯವೂ ಇಲ್ಲ, ವ್ಯಾಪಾರವೂ ಇಲ್ಲ. ಅದು ಕೂಡ ಕಲ್ಪಿತ, ಮಾಯಾ ಮಾತ್ರ, ತೋರಿಕೆ. ಸ್ವರೂಪ ದೃಷ್ಟಿ ಇದೆಲ್ಲವೂ ಏಕಮೇವ ಅದ್ವಿತೀಯ ಬ್ರಹ್ಮವೇ ಹೊರತು ಇದು ಯಾವುದು ಇರೋದೇ ಇಲ್ಲ. ಇದೆ ಅಂತ ಇಟ್ಕೊಂಡು ಒಪ್ಕೊಂಡು ವ್ಯವಹಾರ ಇಟ್ಕೊಂಡ್ರು ಅವನು ಇದಕ್ಕೆ ಸಂಬಂಧಪಟ್ಟಿರಲ್ಲ. ಅವನು ಇದನ್ನು ಮೀರಿದ ಅಂತಾನೆ. ತಾನು ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪದಲ್ಲಿ ನೆಲೆ ನಿಂತಿರ್ತಾನೆ. ಹಾಗಾಗಿ ನನಗೆ ಯಾವ ಕ್ರಿಯಾ ಸಂಬಂಧವೂ ಇಲ್ಲ. ಒಂದಷ್ಟು ಕ್ರಿಯಾ ಪಟ್ಟಿ ಮಾಡಿ ಇದರಂತೆ 2010 ಇಟ್ಕೊಂಡ್ಬಿಡಿ ಅಂದ್ರು. ನೈವ ಕಿಂಚಿ ಕರೋಮಿ ಯುಕ್ತ ಸಮಾಹಿತ ಸನ್ ಮನ್ಯೇತ. ಚಿಂತೆಯೇ ತತ್ವವಿತ್. ಇಲ್ಲಿ ಸಾಧಕನಾಗಿದ್ರೆ ಅದನ್ನ ಮಾಡ್ತಾ ಇರ್ಬೇಕು. ವಿವಿಧ ಸನ್ಯಾಸಿ ಹೀಗೆ ಚಿಂತನೆ ಮಾಡ್ತಾ ಇರ್ಬೇಕು. ಸಿದ್ಧನಾದವನು ಮಾಡ್ತಿರ್ತಾನೆ. ಈ ತತ್ವವಿತ್ತು ಅಂದ್ರೆ ತತ್ವ ತಿಳಿಬೇಕು ಅಂತ ಅಂದ್ಕೊಂಡವನು ತತ್ವವಿತ್ತು ಅಂತಾರೆ. ಯುಕ್ತ ಸಮಾಹಿತನಾಗಿ ಸಮಾಧಾನಗೊಂಡ ಮನಸ್ಕನಾದವನಾಗಿ ನಾನು ಏನನ್ನು ಮಾಡುತ್ತಿರುವ ಆತನಲ್ಲ, ನನಗೆ ಸರ್ವದಾ ನಾನು ಮಾಡೋನು, ಕೇಳೋನು, ನೋಡೋನು ಅನ್ನೋ ಈ ಭಾವನೆ ಇದೆಯಲ್ಲ, ಇದಂತ ಒಂದು ಗೂಟಕ್ಕೆ ಕೂಲಿರಿ ಈ ಬಿಗಿ ಮಾಡ್ತಾರೆ. ಇದಕ್ಕೆ ಆಂಟಿ ಔಟ್ ಮಾಡ್ಬೇಕಂತ. ಏನೇನು ಮಾಡಿದಾರೋ ನಿಜವಾಗಿ ನನ್ನಲ್ಲಿ ಕ್ರಿಯೆ ನಡೀತಿಲ್ಲ, ನಾನು ಯಾವ ಕ್ರಿಯೆ ಮಾಡುವನಲ್ಲ, ಯಾವ ಕ್ರಿಯಾ ಸಂಬಂಧವೂ ನನಗಿಲ್ಲ ಅಂತ ಹೇಳಿ ಪದೇ ಪದೇ ಅದನ್ನ ಜ್ಞಾಪಿಸ್ಕೋತಾ ಇರ್ಬೇಕಂತೆ, ರಿಪೀಟ್ ಮಾಡ್ಕೋತಾ ಇರ್ಬೇಕು. ಯದ್ಯಪಿ ಇದು ಭಾವನೆ ಅಲ್ಲ, ಉಪಾಸನೆ ಅಲ್ಲ, ಆದ್ರೂ ನಮ್ಗೆ ನೆನಪು ಮಾಡೋದು ಬೇಡ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ಅಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ತಿರೋದು ಸೆನ್ಸಸ್, ಸೆನ್ಸರಿ ಆಬ್ಜೆಕ್ಟ್ಸ್ ಅಂತ. ಹೌದು. ಅಂದ್ರೆ ಸೆನ್ಸಸ್ ಅಂದ್ರೆ ನೋಡೋ ಕೇಪಬಿಲಿಟಿ ಅಂತನಾ ಅಥವಾ ಕಣ್ಣು ಕಿವಿ ಮೂಗು ಸಟ್ಲ ಅಂತ? ಕಣ್ಣು ಕಿವಿ ಮೂಗು ಬಾಯಿ ಇದೆಯಲ್ಮ, ಅದೇ ಇಂದ್ರಿಯ. ಇಂದ್ರಿಯಾರ್ಥ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇಂದ್ರಿಯಾರ್ಥ ಅಲ್ಲ. ಒಂದು ಗೋಲಕ, ಒಂದು ಅದ್ರ ಸೂಕ್ಷ್ಮ ಅಲ್ಲ. ಗೋಲಕ, ಶಕ್ತಿ ಎಲ್ಲ ಸೇರಿ ಇಂದ್ರಿಯ. ಇಂದ್ರಿಯಾರ್ಥ ಅಂದ್ರೆ ಹೊರಗಡೆ ಇರೋ ಪದಾರ್ಥ, ವಿಷಯ. ಕಣ್ಣು ಅಂದ್ರೆ ಈ ಗೋಳಕವೂ ಕಣ್ಣು, ಒಳಗೆ ದೃಕ್ಶಕ್ತಿಯು, ಆ ರೆಟಿನ, ಆ ಮನಸ್ಸು ಅಷ್ಟು ಸೇರಿ ಕಣ್ಣು. ಮನಸ್ಸನ್ನ ಸೇರಿಸ್ಕೋತಾ ಇಲ್ಲ ಇಲ್ಲಿ. ಇಂದ್ರಿಯ ಅಂದ್ರೆ ಸೂಕ್ಷ್ಮ ವ್ಯಾಪಾರ ಮಾಡೋಲ್ವಲ್ಲ, ಮನಸ್ಸಿಂದ ವ್ಯಾಪಾರ ಆಗಲ್ಲ. ಮನಸ್ಸು ಸೇರ್ಕೊಂಡೇ ಇಂದ್ರಿಯ ವ್ಯಾಪಾರ ಮಾಡೋದು. ಹಾಗಾಗಿ ಮನೋವ್ಯಾಪಾರವೂ ಇಲ್ಲ, ಇಂದ್ರಿಯ ವ್ಯಾಪಾರವೂ ಇಲ್ಲ, ಯಾವ ವ್ಯಾಪಾರವೂ ಇಲ್ಲ ಅಂತ ತಿಳ್ಕೊಳ್ಳೋದೇ ಅವನ ಜ್ಞಾನ ಪ್ರಕಾರ. ಇದನ್ನ ಸಾಧಕನಾದವನು ಅಭ್ಯಾಸ ಮಾಡ್ಬೇಕಂತೆ.
ಜ್ಞಾನಿಗೆ ಸಹಜವಾಗಿದ್ರೆ ಸಾಧಕನು ಎಲ್ಲಾ ವ್ಯಾಪಾರದಲ್ಲೂ ನನ್ನ ವ್ಯಾಪಾರ ಅಲ್ಲ, ನಾನ್ ವ್ಯಾಪಾರ ಮಾಡ್ತಾ ಇಲ್ಲ, ನನಗೆ ವ್ಯಾಪಾರ ಸಂಬಂಧ ಇಲ್ಲ ಅಂತ ಹೇಳಿ ತನ್ನನ್ನ ಜ್ಞಾಪಿಸ್ಕೊಳ್ತಾ ನಿರ್ವ್ಯಾಪಾರ ನಾನು ಅನ್ನೋದನ್ನ ಮತ್ತೆ 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 ಅವನು ಚಿಂತನೆ ಮಾಡ್ತಾ ಇರ್ಬೇಕು. ಜಪ ಅಲ್ಲ, ಉಪಾಸನೆಯೂ ಅಲ್ಲ, ಇದು ಭಾವನೆ ಅಲ್ಲ, ಇದೊಂದು ರೀತಿ ಯುಕ್ತಿ ಕೊಟ್ಕೊಂಡು ಮತ್ತೆ ಮತ್ತೆ ಅನುಸಂಧಾನ ಮಾಡ್ತಿರ್ಬೇಕು. ಒಂಥರ ಸಾಕ್ಷಿ ಭಾವ ಅಂತಾರಲ್ಲ, ಆ ತರ ನಾನಲ್ಲ ಇದು, ನಾನು ಇದನ್ನ ನೋಡೋನು ಅಂತ ಹಂಗ್ ನೋಡ್ಕೊ ಅದನ್ನ ಇದು ಮಾಡ್ಬೇಕಂತ. ಸಾಕ್ಷಿ ಭಾವನೆ ವಾಚ ಮಾಡ್ತಾ ಇರ್ಬೇಕು. ನನಗೆ ಕ್ರಿಯಾ ಸಂಬಂಧವಿಲ್ಲ, ಫಲ ಸಂಬಂಧವಿಲ್ಲ, ಸಾಧನ ಸಂಬಂಧವಿಲ್ಲ, ನಾನು ಕರ್ತೃ ಅಲ್ಲ, ಭೋಕ್ತೃ ಅಲ್ಲ ಅಂತ ಹೇಳಿ ತನ್ನನ್ನು ಜ್ಞಾಪಿಸ್ಕೊಂಡು ವಾಚ್ ಮಾಡ್ತಾ ತನ್ನ ಅಕರ್ತ ಆತ್ಮ ಸ್ವಲ್ಪ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು. ಇದು ಮತ್ ಮಾಡ್ತಿರ್ಬೇಕು. ಮತ್ ಮಾಡ್ತಾ ಇದ್ದೆ ಆ ಮನಸ್ಸು ಅದು ಒಪ್ಕೊಳ್ಳುತ್ತೆ. ನಿರಂತರ ಬೆಳಗ್ಗೆಯಿಂದ ರಾತ್ರಿವರೆಗೂ 6 ತಿಂಗಳು, ವರ್ಷ, 2 ವರ್ಷ, 10 ವರ್ಷ ಮಾಡಿದ್ರೆ ಹಂಗೆ ಹಣ್ಣಾಗ್ಬಿಡುತ್ತೆ, ಅದು ಒಪ್ಕೊಂಡ್ಬಿಡುತ್ತೆ. ಹೀಗೆ ಸಮಾಹಿತನಾಗಿ ಸಮಾಧಾನಗೊಂಡ ಮನಸ್ಕನಾಗಿ ಯೋಗಿಯಾದವನು ನಾನು ಏನನ್ನೂ ಮಾಡುತ್ತಿರುವವನಲ್ಲ ಎಂಬುದಾಗಿ ಚಿಂತಿಸುತ್ತಿರಬೇಕು. ಇಂತೆಯೇ ತಂದು ವಿಚಾರ ಮಾಡ್ತಾ ಇರಬೇಕು. ಆತ್ಮೋ ಯಾಥಾತ್ಮಂ ತತ್ವಂ ವೇತ್ತಿ ತತ್ವವಿತ್. ತತ್ವವಿತ್ ಮೂಲದಲ್ಲಿದೆ ಪದ, ಅದಕ್ಕೆ ಅರ್ಥ ಬೈತಾ ಇದ್ದಾರೆ. ತಸ್ಯ ಭಾವ ತತ್ವಂ, ತತ್ವಂ ವೇತ್ತಿ ತತ್ವ, ಅದರ ಭಾವ, ಅದಾಗಿರುವಿಕೆ. ಪರಮಾರ್ಥವಾಗಿ ನಾವು ಏನಾಗಿದ್ದೀವೋ ಅದು ತತ್ವ, ಅದನ್ನು ಬಲ್ಲವನು ತತ್ವವಿತು. ನಾವು ನಿಜವಾಗಿ ಏನಾಗಿದ್ದೀವಿ, ನಾವು ಯಾರು ಅಂದ್ರೆ ನಾವು ಗಂಡು ಅಲ್ಲ, ಹೆಣ್ಣು ಅಲ್ಲ, ಮಾಡೋರು ಅಲ್ಲ, ಅನುಭವಿಸೋರು ಅಲ್ಲ, ಕ್ರಿಯಾಕಾರಕ ಇಲ್ಲ, ನಾವು ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪರು ಅಂತ ಹೇಳಿ ಆ ಆತ್ಮನ ಯಥಾ ಆತ್ಮನೋ ಭಾವ, ಆತ್ಮನ ಯಾವ ರೀತಿ ಇರತಕ್ಕವನೋ ಅದನ್ನ ಬಲ್ಲವನು, ತಿಳಿದವನು. ಆದ್ದರಿಂದ ಆತ್ಮ್ಯಾಸಾತ್ಮ ಅದು ಹೇಳ್ಬೇಕು ಅನ್ಸುತ್ತಲ್ವ, ನಾನು ಹೇಳ್ಕೊಳ್ಳಿ, ಯಾಕದು ಅದು ಸ್ವಭಾವ. ನಾವು ಈಗ ಅದನ್ನು ತಿಳಿದಿರ್ತಾನೆ, ಅದನ್ನ ಸತ್ವಹಿತು ಅಂತ ಅದಕ್ಕೆ ಪರಮಾರ್ಥದರ್ಶಿ ಇತ್ಯರ್ಥ. ಪರಮಾರ್ಥಂ ದ್ರಷ್ಟುಂ ಶೀಲಂ ಅಸ್ಯಾಯಿ, ಪರಮಾರ್ಥವನ್ನೇ ಸತ್ಯವನ್ನೇ ಕಾಣುವ ಸ್ವಭಾವದು ಇವನಿಗೆ ಇದೆ. ಅದೇನು ಪರಮಾರ್ಥ ದರ್ಶಿ. ನಿಧಿ ಪ್ರತ್ಯಯ ತಾಚ್ಛಲ್ಯ, ಅದೇ ಸ್ವಭಾವ, ಅದೇ ನಡವಳಿಕೆ, ಅದನ್ನು ಹೇಳುತ್ತೆ. ಯಾವಾಗಲೂ ಪರಮಾರ್ಥವನ್ನೇ ಕಾಣ್ತಾ ಇರ್ತಾರೆ. ಅವನು ಅದೇ ಕೆಲಸ. ಹೇಗೆ ವೇದಾಧ್ಯಯನ, ಸಂಧ್ಯಾವಂದನೆ, ಅಗ್ನಿ ಕಾರ್ಯ, ಬೇರೆ ಬೇರೆ ಮಾಡ್ತೀವಿ ಅಂತೀರೋ, ತತ್ವ ಚಿಂತೆ ಮಾಡ್ತಾ ಇರ್ತೀವಿ ಅಂತ ನಾವು ಅದೇ ಅದನ್ನೇ ಮಾಡ್ತೀವಿ. ಅದಕ್ಕಾಗಿ ಅವ್ನು ಸನ್ಯಾಸ ಮಾಡಿದ್ದು. ಆ ಚಿಂತನೆಗೆ ಈ ಗೃಹಸ್ಥಾಶ್ರಮ, ಬ್ರಹ್ಮಚಾರ್ಯಾಶ್ರಮ ಕರ್ಮ ತೊಂದರೆ ಮಾಡುತ್ತೆ ಅಂತ ಹೇಳಿ ಸರ್ವದ ಆ ಚಿಂತನೆ ಇರೋಕ್ಕೋಸ್ಕರ ಎಲ್ಲ ಬಿಟ್ಟು ಅದನ್ನೇ ಮಾಡ್ತಾ ಇರ್ತಾನೆ. ಮಾಡ್ತಾ 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 ಅದ್ರಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ, ಗೊತ್ತಾಗ್ಬಿಡತ್ತೆ. ಕದಾ ವಾ ಕಥಂ ವಾ ತತ್ವಂ ಅವಧಾರಯನ್ ಮನ್ಯೇತ ಇತಿ ಉಚ್ಯತೆ. ಕದಾ ವಾ ಯಾವಾಗ, ಕಥಂ ವಾ ಹೇಗೆ, ಒಂದು ಕಾಲ, ಒಂದು ಪ್ರಕಾರ, ಯಾವ ಸಮಯದಲ್ಲಿ, ಯಾವ ರೀತಿಯಲ್ಲಿ ಅವನು ನಿಶ್ಚಯ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕು ಅಂತ ಹೇಳ್ತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ಪಶ್ಯನ್ ಇತಿ. ಪಶ್ಯನ್ ಶುರು ಮಾಡ್ತಾ ಇದ್ದಾನೆ. ಮನ್ಯೇತ ಇದು ಪೂರ್ವೇಣ ಸಂಬಂಧ. ಪಶ್ಯನ್ ಮನ್ಯೇತ, ಶೃಣ್ವನ್ ಮನ್ಯೇತ, ಸ್ಪೃಶನ್ ಮನ್ಯ. ಪ್ರತಿಯೊಂದು ಕ್ರಿಯಾಪದಕ್ಕೂ ನೋಡುತ್ತಾ ಈ ರೀತಿ ತಿಳಿಬೇಕು, ಕೇಳುತ್ತಾ ಈ ರೀತಿ ತಿಳಿಬೇಕು. ನಾಹಂ ಕರೋಮಿ ಇತಿ ಮನ್ಯೇತ. ಪಶ್ಯನ್ ನಾಹಂ ಕರೋಮಿ ನೈವ ಕಿಂಚ ಕರೋಮಿ ಇತಿ ಮನ್ಯೇತ. ಶೃಣ್ವನ್ ನೈವ ಕಿಂಚ ಕರೋಮಿ ಇತಿ ಮನ್ಯೇತ. ಸ್ಪೃಶನ್ ನೈವ ಕಿಂಚ ಕರೋಮಿ ಇತಿ ಮನ್ಯೇತ. ಪ್ರತಿಯೊಂದು ಕ್ರಿಯಾಪದಕ್ಕೂ ನಾನು ಏನನ್ನೂ ಮಾಡುತ್ತಿರಲಿಲ್ಲ, ನಾನು ಮುಟ್ಟುತ್ತಲಿಲ್ಲ, ನೋಡುತ್ತಲಿಲ್ಲ, ಕೇಳುತ್ತಲಿಲ್ಲ, ಹೇಳುತ್ತಲಿಲ್ಲ, ಯಾವ ಕ್ರಿಯೆಯನ್ನು ಮಾಡುತ್ತಿಲ್ಲ ಅಂತ. ತಸ್ಯ ಏವಂ ತತ್ವವಿದಃ ಸರ್ವ ಕಾರ್ಯಕರಣ ಚೇಷ್ಟಾಸು ಕರ್ಮಸು ಅಕರ್ಮೈವ ಪಶ್ಯತಃ ಸಮ್ಯಕ್ ದರ್ಶಿನಃ ತಸ್ಯ ಸರ್ವಕರ್ಮ ಸನ್ಯಾಸಿ ಏವ ಅಧಿಕಾರಃ. ಅಷ್ಟು ಶತ್ರುಗೂ ಅರ್ಥ ಬರಲೇ ಇಲ್ಲ ಭಾಷೆಗಾರರು. ಪಶ್ಯನ್ ಮನ್ಯೇತ ಒಂದು ಹೇಳ್ಬಿಟ್ಟು ಬಾಕಿ ಬಿಟ್ಟೇ ಬಿಟ್ರು. ನಿಮ್ಗೆ ಪ್ರಸಿದ್ಧಾರ್ಥ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಆ ಪದಶಃ ಅರ್ಥ ಬರೀಲೇ ಇಲ್ಲ. ಓ ಮುನಿ, ಏನು ಈ ರೀತಿ ತತ್ವವನ್ನು ಬಲ್ಲವನಾದ ಆ ಜ್ಞಾನಿಗೆ
ಕೊಡಲ್ವಾ? ರೀತಿ ತತ್ವವನ್ನು ಬಲ್ಲವನಾದ ಆ ಜ್ಞಾನಿಯು ಎಲ್ಲ ಕಾರ್ಯ ಅಂದ್ರೆ ಶರೀರ, ಕಾರಣ ಅಂದ್ರೆ ಇಂದ್ರಿಯ, ಅವಳ ಚೇಷ್ಟೆ ಅಂದ್ರೆ ವ್ಯಾಪಾರ, ಆ ಕ್ರಿಯೆ, ದೇಹೇಂದ್ರಿಯ ಕ್ರಿಯೆಗಳಲ್ಲಿ ವ್ಯಾಪಾರದಲ್ಲಿ ಆ ಕರ್ಮಗಳಲ್ಲಿ ಅದು ಚೇಷ್ಟಾಸು ಕರ್ಮಸು ಅಂತ ಅರ್ಥ. ನಾನು ಅಕರ್ಮೀವ, ನಾನು ಕರ್ಮವನ್ನು ಮಾಡದೇ ಇರೋವನೇ ಅಂತ ಈ ರೀತಿ ಪಶ್ಯತಃ ಅಂದ್ರೆ ಕಾಣುತ್ತಿರುವ ಆತನಿಗೆ ಅವನು ಸಮ್ಯಕ್ ದರ್ಶಿ, ಹಾಗೆ ಕಂಡ್ಕೊಂಡವನು ಸರಿಯಾಗಿ ಕಂಡ್ಕೊಂಡವನು, ಹಾಗೆ ತಿಳಿಯುತ್ತಿರುವ ಆತನಿಗೆ ಚಸ್ಯ ಅವನಿಗೆ ಎಲ್ಲಿ ಅಧಿಕಾರ ಫಿಟ್ ಅಂತ ಅರ್ಥ, ಅಧಿಕಾರದ ರೈಟ್ ಅಂತ ಅರ್ಥ ಅಲ್ಲ, ಅವನಿಗೆ ಅದಕ್ಕೆ ಯೋಗ್ಯ, ಅದಕ್ಕೆ ಅರ್ಹ, ಎಲ್ಲಾ ಕರ್ಮವನ್ನು ಬಿಟ್ಟಿರೋದಕ್ಕೆ ಅವನು ತಕ್ಕವನು. ಸರ್ವದಾ ಇದನ್ನು ಮಾಡ್ತಿರುವ ಆತನಿಗೆ ಕರ್ಮ ಹೆಂಗ್ ಬರುತ್ತೆ? ಯಾವಾಗ್ಲೂ ನೋಡುವಾಗ್ಲೂ ಕೇಳುವಾಗ್ಲೂ ಮುಟ್ಟುವಾಗ್ಲೂ ಈ ಪ್ರಾಕೃತಿಕ ಕ್ರಿಯಾಕಾಲದಲ್ಲೇ ಈ ರೀತಿ ಯೋಚನೆ ಮಾಡುವಾಗ ಇನ್ನು ಶಾಸ್ತ್ರೀಯ ಕ್ರಿಯಾಕಾಲದಲ್ಲಿ ಮಾಡೋದೇನು ಆಶ್ಚರ್ಯ? ಇದು ಪ್ರಾಕೃತಿಕ ಕ್ರಿಯೆ, ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು, ತಗೊಳ್ಳೋದು, ಬಿಡೋದು ಇತ್ಯಾದಿಗಳು. ಆ ಕ್ರಿಯಾಕಾಲದಲ್ಲಿಯೇ ನಾನು ಏನನ್ನೂ ಮಾಡೋಣಲ್ಲ ಎಂಬುದಾಗಿ ಯೋಚಿಸುತ್ತಿರಬೇಕು ಅಂತ ಹೇಳಿದ ಮೇಲೆ ಇನ್ನು ಸಂಧ್ಯಾ ಅಗ್ನಿಹೋತ್ರ ದೇವ್ರ ಪೂಜಾ ಇತ್ಯಾದಿ ಕಾಲದಲ್ಲಿ ಹೇಳಬೇಕಾಗೇ ಇಲ್ಲ. ಅದು ಎಕ್ಸ್ಟ್ರಾ ಕ್ರಿಯೆ, ಅದು ನೀವು ಹುಟ್ಟಾಕೊಡೋ ಕ್ರಿಯೆ. ಇದು ಪ್ರಾಣಿ ಮಾತ್ರಕ್ಕಿರುವ ಕ್ರಿಯೆ, ಎಲ್ಲರೂ ಮಾಡುವ ಕ್ರಿಯೆ. ಸರ್ವರೂ ಸಾಮಾನ್ಯವಾಗಿ ಸಹಜವಾಗಿ ಮಾಡುತ್ತಿರುವ ಕ್ರಿಯಾಕಾಲದಲ್ಲಿಯೇ ಈ ರೀತಿ ಯೋಚಿಸುತ್ತಿರಬೇಕು ಅಂತ ಹೇಳಿಬಿಟ್ಟ ಮೇಲೆ ಅವನು ಇನ್ನು ಅಗ್ನಿಹೋತ್ರಾದಿಗಳು ಮಾಡೋ ಪ್ರಶ್ನೆಯೇ ಬರಲ್ಲ. ಹಾಗಾಗಿ ಅವನು ಸರ್ವದಾ ಈ ಚಿಂತನೆ ಮಾಡುವ ಆತನು ಸರ್ವಕರ್ಮ ಸನ್ಯಾಸ ಅಂದ್ರೆ ಯಾವ ಕ್ರಿಯೆಗೂ ತಾನು ತೊಡಗದೆ, ಅಂಟುಕೊಳ್ಳದೆ, ಸಂಬಂಧ ಪಡದೆ ಸ್ವಸ್ವರೂಪಾನುಸಂಧಾನ ಮಾಡ್ತಾ ಇರ್ತಾನೆ. ಅದು ನಿತ್ಯ ಕರ್ಮ ಅವನಿಗೆ. ಅದು ತದೀಯೋ ಧರ್ಮ ಶಮದಮಾದಿ ತತ್ವೇ ಪ್ರತ್ಯವೈಧಿ, ಅದು ಅವನ ನಿತ್ಯ ಧರ್ಮ. ಅದನ್ನ ಬಿಟ್ಟು ಪ್ರತ್ಯಯ ಬರುತ್ತೆ ಅಂತ ಹೇಳಿದ್ರಿಂದ ಯಾವಾಗಲೂ ಅದರಲ್ಲೇ ಹಾಗಿದ್ದು ಅದೇ ಅವನಿಗೆ ಜಿತವಾಗ್ಬಿಡುತ್ತೆ, ಊರ್ಕೊಂಡ್ಬಿಡುತ್ತೆ. ವಿಧಿಶಾ ಸನ್ಯಾಸಿ ನಡವಳಿಕೆ ಅವನನ್ನೇ ಭಗವಂತ ಇಲ್ಲಿ ಸಾಂಖ್ಯ ಹೇಳ್ತಿರೋದು ಸೇರಿಸ್ಬಿಟ್ಟಿದ್ದಾರೆ. ಜ್ಞಾನಿಯನ್ನು ವಿಧಿಶಾ ಸನ್ಯಾಸ ಸೇರಿ ಒಂದ್ ಮಾಡಿ ಸಾಂಖ್ಯ ಭಾಷಿಗಾರರು ಭಗವಂತ ಈ ವಿವಿಧ ಸನ್ಯಾಸಿಯನ್ನು ತತ್ವಜ್ಞಾನ ಒಂದ್ ಮಾಡ್ಬಿಡ್ತಾರೆ. ಆಗ್ಬಿಡುತ್ತೆ ಇವನಿಗೆ ಅಂತ. ಈ ಯಾವಾಗ ಅದನ್ನೇ ಮಾಡ್ತಿರುವ ಆತನಿಗೆ ಅವನಿಗೆ ಆಗದೆ ಹೋದ್ರೆ ಇದು ಬೇರೆಯವ್ರಿಗೆ ಆಗಲ್ಲ. ಸರ್ವದಾ ಮಾಡುತ್ತಿರುವ ಆತನಿಗೆ ತತ್ವಜ್ಞಾನ ಆಗಲ್ಲ ಅಂದ್ರೆ ಬ್ರಹ್ಮಚಾರಿಗೂ ಆಗಲ್ಲ, ಗೃಹಸ್ಥನಿಗೂ ಆಗಲ್ಲ, ಮಾನಪ್ರಸನಿಗೂ ಆಗಲ್ಲ. ಸರ್ವದಾ ಮಾಡೋದಕ್ಕೆ ತಿಳ್ಕೊಳಕ್ಕೆ ಸರ್ವದಾ ಮಾಡ್ತಿರೋದು. ಸರ್ವದಾ ಮಾಡಿದಾಗ ತಿಳಿಲಿಲ್ಲ, ಯಾವಾಗ ತಿಳಿತಾನೆ? ಒಂದೊಂದ್ಸಲ ಮಾಡೋದು ತಿಳ್ತಾನ, ಯುಕ್ತಿಗೆ ಹೊಂದಲ್ಲ. ಹಾಗಾಗಿ ಅವನಿಗೆ ಎಲ್ಲ ಕರ್ಮವನ್ನು ಬಿಟ್ಟು ಆತ್ಮಸ್ವರೂಪಾನುಸಂಧಾನ ಮಾಡ್ತಾ ಅನುಸಂಧಾನ ಮಾಡೋದು ಒಂದ್ ಹಂತದಲ್ಲಿ ಇಲ್ಲಿ ವಿಜ್ಞಾನಿ ಆಗಿದೆ ವಿಧಿ ಅಲ್ವಾ, ಆಮೇಲೆ ಸಹಜವಾಗ್ಬಿಡ್ತದೆ. ಸತ್ಯ ಅದೇ ಆದ್ಮೇಲೆ ಕಂಡ್ಕೊಂಡ್ಬಿಟ್ಟಾದ್ಮೇಲೆ ಅದು ಕ್ರಿಯಾರೂಪ ಆಗೋಲ್ಲ ಅಷ್ಟೇ. ಸಾಧಕನಾಗಿದೆ ಕರ್ತೃತ್ವ ಇರುತ್ತೆ, ಅದು ಪ್ರಯತ್ನಪೂರ್ವಕ ಇದನ್ನ ವಿವೇಕದಿಂದ ತನ್ನ ಜ್ಞಾನ ಸರಿಪಡಿಸ್ಕೊಳ್ತಾ ಇರ್ತಾನೆ. ಜ್ಞಾನ ಸರಿಪಡಿಸ್ಕೊಳ್ಳೋದೇ ಮುಖ್ಯನ ಇದು ಅನುಷ್ಠಾನ ಕರ್ತವ್ಯ. ತನ್ನ ಅನುಭವವನ್ನು ತನ್ನ ಜ್ಞಾನವನ್ನು ಸರಿಪಡಿಸ್ಕೊ. ಯಾಕೋ ಈ ರೀತಿ ನಾವು ಮಾಡ್ಕೊಂಡಿದ್ದಿಲ್ಲ, ಇದು ಸರಿಯಲ್ಲ. ನಾನು ನೋಡುವವನು, ಕೇಳುವವನು, ಯೋಚನೆ ಮಾಡುವವನು, ತಿಳ್ಕೊಳ್ಳೋನು, ತಗೊಳ್ಳೋನು, ಕೊಡುವನು, ಇದು ನನ್ನ ಸ್ವಭಾವ ವಿರುದ್ಧವಾದ್ದು. ಈ ರೀತಿ ನಾನು ಇರೋನಲ್ಲ, ಹೀಗಿಲ್ಲ ನನ್ನ ಅನುಭವ. ಶ್ರುತಿಯೂ ಹಾಗೆ ಹೇಳ್ತಾ ಈ ರೀತಿ ಇಲ್ಲ ಅಂತ ಹೇಳ್ತಾ ಇದೆ, ಅನುಭವವೂ ಇದೆ, ಯುಕ್ತಿಯೂ ಇದೆ. ಹೇಗೆ ಅನುಭವ ಇದೆ ಹಾಗೆ ಕಂಡ್ಕೊಳ್ತೀನಿ ಅಂತ ಬರ್ತಾ ಇರ್ತಾನೆ. ಅದರಲ್ಲೇ ಉಳ್ಕೊಂಡ್ಬಿಡ್ತಾನೆ, ಕೂತ್ಬಹುದು. ಕರ್ಮಣ ಅಭಾವ ದರ್ಶನ, ಕರ್ಮಗಳೇ ಇಲ್ಲ ಅಂತ ಕಂಡ್ಕೊಂಡ್ಬಿಡ್ತಾನೆ. ಮೊದಲು ಕರ್ಮ ತನಗೆ ಸಂಬಂಧಪಟ್ಟಿಲ್ಲ, ಆಮೇಲೆ ಕರ್ಮಗಳೇ ಇಲ್ಲ. ಕರ್ಮ ಅನ್ನೋದೇ ವಿದ್ಯಾಕರ್ಮಿಕ, ಮುಗಿದಷ್ಟಿಗೆ ತೋರೋ ನೀರಿನಂತೆ. ಈ ಮುಗಿದಷ್ಟಿಕಾಯ ಮುದುಕಬುದ್ಧಿಯ ಪಾನಾಯ ಪ್ರವೃತ್ತ ಮುದಕ ಅಭಾವ ಜ್ಞಾನಿ ತತ್ರೈವ ಪಾನ ಪ್ರಯೋಜನಾಯ ಪ್ರವರ್ತತೆ. ಎಷ್ಟು ಸಿಂಪಲ್ ಆದ ಉದಾಹರಣೆ ನೋಡಿ. ಇದೇನು ಒಂದಿಲ್ಲ, ನೀರು ಅನ್ಕೊಂಡು ತುಂಬಾ ಬಾಯಾರಿಕೆ ಆಗಿತ್ತು, ದೂರದಲ್ಲಿ ನೀರಿದೆ ಅಂತ ಅನಿಸ್ತು ಅವನಿಗೆ. ಅದಕ್ಕಾಗಿ ನೀರು ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು ಅಂತ ಅಂದ್ರೆ ನೀರು ಕಾಣ್ತಾ ಇದೆ ಅನ್ಕೊಂಡು ಹೋದ. ಸ್ವಲ್ಪ ಹೋದ್ಮೇಲೆ ಯಾವ ಬಿಸಿಲು ಕುದಿಯೋದು ಗೊತ್ತಾಯ್ತು, ನೀರಲ್ಲ ಅಂತ ಗೊತ್ತಾಯ್ತು. ಮತ್ತು ನೀರು ಅಲ್ಲಿ ಹೋಗಲ್ಲಪ್ಪ, ನೀರು ಎಲ್ಲಿದೆಯೋ ಅಲ್ಲಿ ಹೋಗ್ತಾನೆ. ಎಲ್ಲಿ ನೀರು ಭ್ರಾಂತಿಯಿಂದ ಅಂದ್ಕೊಂಡಿದ್ದು ಅದು ನೀರಲ್ಲ, ನೀರಿಲ್ಲ ಅಂತ ಗೊತ್ತಾಯ್ತು, ಮತ್ತೆ ಅಲ್ಲಿ ಹೋಗಲ್ಲಪ್ಪ ಅವನು. ಇದಕ್ಕೇನು ತುಂಬಾ ತರ್ಕವಾದ ಶಾಸ್ತ್ರ ಏನ್ ಬೇಕಿಲ್ಲ.
ಇದು ಪ್ರಾಣಿ ಮಾತ್ರಕ್ಕೆ ಇರೋ ಪ್ರವೃತ್ತಿ. ಈಗ ಹಸು ಏನೋ ತಿನ್ನೋ ಹಸೂರಾಗಿ ಒಂದಿಷ್ಟು ತೋರಿಸ್ಬಿಟ್ರೆ ಪ್ಲಾಸ್ಟಿಕ್ ಇಂದು ಅದು ಹುಲ್ಲನ್ನು ಅನ್ಕೊಂಡ್ ಬರುತ್ತೆ. ಹತ್ತ ಇದು ಹುಲ್ಲನ್ನು ಹೋಗುತ್ತೆ. ಅದು ಯಾಕೆ ತಿನ್ನೋಲ್ಲ ಅಂತ ಕೇಳಿದ್ರೆ ತಿನ್ನೋದಕ್ಕೆ ಹಸಿವು ಆಸೆ ಕಾರಣ, ತಿಂದೋದಕ್ಕೆ ಏನು ಕಾರಣ ಇಲ್ಲಪ್ಪ. ಯಾವಾಗ್ಲೂ ಅಭಾವ ಕಾರಣ ಹೇಳ್ಬಾರ್ದು, ಭಾವಕ್ಕೆ ಕಾರಣ ಹೇಳ್ಬೇಕು. ತಗೊಳಕ್ಕಾಗಲಿ, ಕೊಡೋದಕ್ಕಾಗಲಿ, ತಿನ್ನೋದಕ್ಕಾಗಲಿ, ಏನಕ್ಕಾಗಲಿ ಅದು ಕ್ರಿಯೆ, ಅದಕ್ಕೆ ಕಾರಣ ಕೊಡ್ಬೇಕು. ಮಾಡದೇ ಇರೋ ಕಾರಣ ಇಲ್ಲ, ಮಾಡದೇ ಇರೋ ಸ್ವಭಾವ ಅದು ಅಷ್ಟೇ. ಸತ್ಯತೆ ಬುದ್ಧಿನೇ ಬಾಯಿ ಇರೋದಿಲ್ವಲ್ಲ, ಅದು ಮಾಡೋಲ್ಲ ಅಷ್ಟೇ. ಇಷ್ಟ ಬಿಸಿಲು ಕುದಿಯ ನೀರಿನಲ್ಲಿ ನೀರನ್ನು ಬುದ್ಧಿ ಇಟ್ಕೊಂಡು ಕುಡಿಯೋಕ್ ಹೊರಟಂತಹ ಮನುಷ್ಯ ಉದಕವಿಲ್ಲ ಎಂಬ ಜ್ಞಾನ ಉಂಟಾದ ಕೂಡಲೇನೆ ಅಲ್ಲಿಯೇ ಯಾವ ಜಾಗದಲ್ಲಿ ನೀರು ಕುಡಿಯೋ ಹೊರಟಿದ್ನೋ ಆ ಜಾಗದಲ್ಲಿ ಪಾದ ಪ್ರಯೋಜನ ನ ಪ್ರಯೋಜನ, ಕುಡಿಯೋ ಪ್ರಯೋಜನಕ್ಕಾಗಿ ಅವನು ಹೋಗೋದಿಲ್ಲ ಅಂದ್ರೆ ಅಷ್ಟೇ. ಅಜ್ಞಾನದಿಂದ ನಾನು ಸನ್ಯಾಸಿ, ಗೃಹಸ್ಥ, ಬ್ರಹ್ಮಚಾರಿ ಇತ್ಯಾದಿ ಅನ್ಕೊಂಡು ನನ್ನ ಕರ್ತವ್ಯ ಕರ್ಮ ಅನ್ಕೊಂಡು ತೊಡಗಿದ್ದ. ವಿಚಾರ ಮಾಡ್ತಾ ಶಾಸ್ತ್ರವಾಕ್ಯದಿಂದ ಅನುಭವಕ್ಕೆ ಹೊಂದಿಸ್ಕೊಂಡು ಗುರುವಾಕ್ಯ ನೋಡ್ಕೊಂಡ ತನ್ನ ಸ್ವರೂಪವನ್ನ ಗೊತ್ತಾಯ್ತು ಇಂಥವನು ಅಂತ ಗೊತ್ತಾಗುತ್ತಲ್ಲ, ಎಲ್ಲ ಬಿಟ್ಕೊಂಡ. ಯಾವುದು ನಂಗೆ ಸೇರಿದ್ದಲ್ಲ, ಸಂಬಂಧಪಟ್ಟಿದ್ದಲ್ಲ. ಇದು ಒಂದು ಸಹಜ ಸ್ಥಿತಿ, ಒಂದು ಸ್ವಾಭಾವಿಕ ಸ್ಥಿತಿ, ಸಹಜ ಸ್ಥಿತಿ. ಇದರಲ್ಲಿ ಯಾವ ಪ್ರಪಂಚಕ್ಕೆ ವಿಶೇಷವಾಗಿ ವಿಚಿತ್ರವಾಗಿ ಪ್ರಪಂಚ ಕಾಣೋದಿಲ್ಲ. ಅದನ್ನ ಪ್ರಪಂಚಕ್ಕೆ ಇವನು ಬಹಳ ವಿಶೇಷವಾಗಿ ತೋರೋದು ಇಲ್ಲ, ಅನಿಸೋದು ಇಲ್ಲ. ಯಾರು ಪವಾಡ ವಿಶೇಷತೆ ತೋರಿಸ್ತಾರೋ ಪ್ರಪಂಚಕ್ಕೆ ಅದು ವಿಶೇಷವಾಗುತ್ತೆ. ಅಲ್ಲಿ ಜನರಿಗೆ ಅಟ್ರಾಕ್ಟ್ ಆಗುತ್ತೆ, ಅಲ್ಲಿ ಹೋಗ್ತಾರೆ. ಹಾಗಾಗಿ ಅಲ್ಲಿ ತುಂಬಾ ಬೆಳೆಯುತ್ತೆ. ಏನೋ ಲೋಕದೃಷ್ಟಿಯಿಂದ ತುಂಬಾ ದುಡ್ಡು, ಮನೆ, ಆಶ್ರಮ ಬೆಳೆಯುತ್ತೆ. ಇವನ್ ಕಡೆಯಿಂದ ಏನು ಮರದ ಕೆಳಗೆ ಇರ್ತಾನೆ, ಅದನ್ನೆಲ್ಲ ಗುರು ಇರ್ತಾನೆ. ಇವನು ಬೇಕು ಇಲ್ಲ, ಅದು ಅರ್ಥವೂ ಇಲ್ಲ. ಅದು ಆಮೇಲೆ ಶಿಷ್ಯನೇ ಬೆಳೆಸ್ತಾರೆ. ಅದೇನಾಗ್ತದೆ, ಎಲ್ಲಾ ಕಡೆ ಮಹಾರಾಜರು ಬಹಳ ಸಿಂಪಲ್ ಆಗಿದ್ರು, ಏನು ಇದು ಕಟ್ಟಿಲ್ಲ. ಈಗ ಅಲ್ಲಿ ಹೋಗಿ ನೋಡಿದ್ರೆ ಕಟ್ಟಿಯಾರೆ 10,000 ಜನ ಉಳ್ಕೋಬಹುದು, ಅಷ್ಟು ಜನ ಇದು ಕಟ್ಟಿದ್ದಾರೆ. ಅಷ್ಟು ಜನಕ್ಕೆ ಊಟದ ಮನೆ ಒಂದು 200 by 300 ಇದೆ, ಅಷ್ಟು ದೊಡ್ಡದು. ಏನ್ ದೊಡ್ಡದು ಇದೆ. ಅದಕ್ಕೆ ಇದರ ಹಾಕಿದ್ದಾರೆ ಇವಾಗ, ಗಾಳಿ ಟೈಬಲ್ ಕೂರೋದಕ್ಕೆ ಇದಕ್ಕೆ ಮಾಡ್ಬಿಡ. ಗೋಶಾಲೆ ಬೇರೆ ಇದೆ, ಉಳ್ಕೊಳ್ಳೋ ಜಾಗ 1 ಊರು. ಮಹಾರಾಜಗಳಲ್ಲಿ ಏನೂ ಇರಲಿಲ್ಲ. ಹಂಗೆ ಅದು ಆಮೇಲೆ ಅದು ಬೆಳೆಯುತ್ತೆ ಶಿಷ್ಯರಿಂದ. ಅದು ಸಿಕ್ಕಾಬಿಟ್ಟೆ ಈ ಪಾಪ ಫಲ ಅಂತೀನಿ ನಾನು, ನೀ ಪುಣ್ಯ ಫಲ ಅಂತೀಯಾ? ಮಹಾರಾಜ ಇಷ್ಟ ಇದೆಯಲ್ಲ ಪುಣ್ಯ ಫಲ ಅಲ್ಲ. ಹಸುಗಳಿಗೆ ಹಸು ಸತ್ತೋಗ್ಬಿಡ್ತಾನೆ, ಹಾಕ್ತೇವೆ ನಾವು, ನಿಮ್ಗೆ ಹಾಕಿದ್ರೆ ಹಸು ಸತ್ತೋಗ್ಬಿಡುತ್ತಾ? ಎಲ್ಲೆಲ್ಲ ಹೋಗೋದು ಒಳ್ಳೇದಲ್ಲ. ಇದು ಕರ್ಮ ಯೋಗ್ಯ ಆದವನಿಗೆ ತಾನೇ ಕರ್ಮ ಬಿಟ್ಟು ಹೋಗ್ಬೇಕೋ ಅಥವಾ ಅವನು ವಿಷಯ ತಿಳ್ಕೊಂಡು ಹಿಂಗೆ ಅಂದ್ರೆ ಹಿಂಗ್ ಕರ್ಮ ನಾನ್ ಮಾಡ್ಬಾರ್ದು ಅಂತ ವಿಷಯ ತಿಳ್ಕೊಂಡು ಅವನು ಬಿಡ್ತಾ ಹೋದ್ರೇನು ಅದು ಹಂಗೆ ಪರಿಗಣನೆ ಮಾಡ್ಬೇಕಾ? ಜ್ಞಾನ ಆದ್ರೆ ಬಿಟ್ಟು ಹೋಗುತ್ತೆ, ಅದು ಗೊತ್ತಾಗುತ್ತೆ, ಬಿಟ್ಟು ಹೋಗ್ಬಿಡುತ್ತೆ. ಈಗ ಕರ್ಮ ಇಲ್ಲ, ಈ ಕರ್ತವ್ಯ ಅಂದ್ರೆ ಸಂಧ್ಯಾವನ್ನೇ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಇವೆಲ್ಲ ನಿತ್ಯ ಕರ್ಮ ಅಂತ ಲೆಕ್ಕಕ್ಕೆ ಹಿಡಿತಾರಲ್ಲ. ವಿಜ್ಞಾನಿಯಾಗಿ ಮಾಡ್ಬೇಕು ಕರ್ತವ್ಯ. ತಕ್ಕ ಗೊತ್ತಾಗುತ್ತಲೆ ನಾನ್ ಮಾಡೋನೇ ಅಲ್ಲ, ಇದು ಮಾಡುವಂಥದ್ದೇ ಅಲ್ಲ ಅಂತ ಆಗುತ್ತೆ. ಆಮೇಲೆ ಹೇಗಿರ್ತಾನೆ ಅಂದ್ರೆ ಆಮೇಲೆ ಮಾಡ್ಬೋದು ಅವನು, ಅದು ಲೋಕದೃಷ್ಟಿಯಿಂದ ಮಾಡ್ಬೋದು, ಸ್ವಾನುಭವ ದೃಷ್ಟಿಯಿಂದ ಮಾಡ್ತಿರೋದಿಲ್ಲ. ಆದ್ರೆ ಅವನಿಗೆ ಕರ್ತವ್ಯ ಬುದ್ಧಿ ಇರಲ್ಲ. ಅಲ್ಲಿಂದ ಮುಂದಕ್ಕೆ ಕರ್ತೃತ್ವ ಬುದ್ಧಿ, ಕರ್ತವ್ಯ ಬುದ್ಧಿ ಇರಲ್ಲ. ಅವನು ಸಹಜವಾಗಿ ಕರ್ಮ ಬಿಟ್ಟು ಹೋಗುತ್ತೆ. ಅವನು ಸರ್ವಗಮನಾಸೆ ಏವ ಅಧಿಕಾರ ಅಂತ ಹೇಳಿದ್ದಾರೆ. ಅವನು ಇದರಲ್ಲಿ ಇರ್ತಾನೆ, ಇಲ್ಲ ಭೂಯೋಭ್ಯಾಸದಿಂದ ಮುಂದಸ್ಕೊಂಡು ಹೋಗ್ಬೋದು. ಪುನಃ ಅತತ್ವವಿತ್ ಪ್ರವೃತ್ತಶ್ಚ ಕರ್ಮಯೋಗೆ. ಇನ್ಯಾವನಾದರೋ ತತ್ವವನ್ನು ಬಲ್ಲವನಾಗಿಲ್ಲ, ಅಂದ್ರೆ ಬಲ್ಲವನಾಗಿಲ್ಲ ಅಷ್ಟೇ ಅಲ್ಲ, ತಿಳ್ಕೋಬೇಕು ಅಂತ ಅಂದ್ಕೊಂಡಿಲ್ಲ. ಅಥವಾ ಸಾಧಕನಾಗಿದ್ದಾನೆ, ತತ್ವ ತಿಳ್ಕೊಂಡಿಲ್ಲ, ನಾನು ತಿಳ್ಕೋಬೇಕು ಅನ್ನೋ ಬಯಕೆ ಇದೆ, ಮುಮುಕ್ಷವಾಗಿದೆ, ಅಂದ್ರೆ ಗೃಹಸ್ಥನಾಗಿದ್ದಾನೆ. ಅವನು ಕರ್ಮಯೋಗದಿಂದ ಇರಬೇಕು ಅಂತ ವಿಧಿಸ್ತಾ ಇದ್ದಾನೆ ಪರಮಾತ್ಮ. ತತ್ವವನ್ನು ತಿಳ್ಕೊಂಡವನಾಗಿದ್ರೆ ನಾನು ಏನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ, ಅವನೇನು ಮಾಡ್ತಾನೆ ಇರಲ್ಲ, ಅವನಲ್ಲಿ ಅಧಿಕಾರ. ಹೌದು, ತತ್ವ ತಿಳ್ಕೊಂಡಿಲ್ಲ, ತತ್ವಜ್ಞಾನ ಆಗಿಲ್ಲ ಅಂತಂದ್ರೆ, ಕರ್ಮಯೋಗದಲ್ಲಿ ತೊಡಗಿದವನಾಗಿದ್ರೆ
ಅವ್ನು ಯಾವ ರೀತಿ ಕರ್ಮವನ್ನು ಮಾಡ್ಬೇಕು, ಹೇಗ್ ಕರ್ಮವನ್ನು ಮಾಡ್ತಿರ್ತಾನೆ ಅಂತ ಕೇಳಿದ್ರೆ, ಇಲ್ಲಿ ಹೇಗ್ ಮಾಡ್ಬೇಕು ಅಂತೂ ಅವನ ಭಗವಂತನ ಕಡೆಯಿಂದ ಇದ್ದೆವು. ಅವನು ಹೇಗ್ ಮಾಡ್ತಿರ್ತಾನೆ ಅನ್ನೋದು ಶ್ಲೋಕದಲ್ಲಿ ಅದರ ಇದನ್ನು ಹೇಳ್ತಿದ್ದಾನೆ. ಅವನು ಹೇಗಿರ್ತಾನಪ್ಪ ಅಂತಂದ್ರೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಬ್ರಹ್ಮಣಿ ಆಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸಹ ಪಾಪೇನ ಪದ್ಮಪತ್ರಂ ಇವ ಅಂಭಸಾ. ಲಿಪ್ಯತೆ ಧಾತೇನೋ ಅರ್ಥ ನೋಡ್ಕೊಂಡು ಹುಡುಗೇ ಮಾಡ್ತಾರೆ. ಉಪದೇಹೇ ಲಿಂಪತಿ ಏನೋ ಲಟ್ಟು, ಇದು ಕರ್ಮಣಿ, ಲಿಪ್ಯತೆ ಕರ್ಮಣಿ. ಇದು ಕ್ರಿಯಮಾಣಾನಿ ಕರ್ಮಾಣಿ ಬ್ರಹ್ಮಣಿ ಆದಾಯ ಅರ್ಥ. ಮಾಡಲ್ಪಡುತ್ತಿರೋ ಎಲ್ಲಾ ಕರ್ಮಗಳನ್ನು ಬ್ರಹ್ಮದಲ್ಲಿಟ್ಟು, ಈಶ್ವರನಲ್ಲಿಟ್ಟು ಅಂತ. ಬ್ರಹ್ಮ ಈಶ್ವರ ಎರಡು ಒಂದೇ. ಪರಮ ಭಾಷಿಕ ಪ್ರಕಾರ ಈಶ್ವರ ಅಂದ್ರೆ ಸಗುಣ ಅಂತ ಅರ್ಥ ಅಲ್ಲ. ಈ ಬ್ರಹ್ಮ ಈ ಪರಮಾತ್ಮನ ಬ್ರಹ್ಮ ಈಶ್ವರ ಅಂತ ಹೇಳ್ತಾರೆ. ಎಲ್ಲವನ್ನು ಪರಮೇಶ್ವರನ ಇಟ್ಟು ಒಪ್ಪಿಸಿ, ಇಲ್ಲಿ ಹೇಗೆ ಒಪ್ಸೋದು ಅಂದ್ರೆ, ಈ ಕರ್ಮವೂ ಅವನದೇ, ಕರ್ಮಕ್ಕೆ ಬೇಕಾದ ಸಂಭಾರವೂ ಅವನದೇ, ನಾನು ಮಾಡುವ ಶಕ್ತಿಯೂ ಅವನದೇ, ಪ್ರೇರಣೆಯೂ ಅವನದೇ. ಕರ್ಮಕ್ಕೆ ಬೇಕಾದ ಸಂಭಾರ, ಒಂದು ಪೂಜೆ ಇಟ್ಕೊಂಡ್ರೆ ಹೂವು ಇರ್ಬೋದು, ನೀರಿರ್ಬೋದು, ನೈವೇದ್ಯಕ್ಕಿರ್ಬೋದು, ಎಲ್ಲವೂ ಅವನ ಅನುಗ್ರಹದಿಂದ ಪ್ರಪಂಚಕ್ಕೆ ಬಂದಿರೋದು, ಅವನೇ ಕೊಟ್ಟಿರೋದು. ಮಾಡುವ ಶಕ್ತಿಯು ನನ್ನ ದೇಹದಲ್ಲಿರ್ತಕ್ಕದ್ದು ಅವನದೇ. ಅವ್ರು ಉಪಯೋಗಿಸುವ ಮಂತ್ರಗಳು ಅವನದೇ, ದೇವನು ಅವನೇ. ಅವನಿಗೆ ಅವನ ಸಾಧನದಿಂದ, ಅವನ ಕೊಟ್ಟ ಶಕ್ತಿಯಿಂದ ಅವನೇ ಅವನ ಪೂಜೆ ಮಾಡ್ತಿದ್ದಾನೆ. ನಿಜ ಹೇಳೋದಂದ್ರೆ, ಹಾಗಾಗಿ ಕ್ರಿಯಮಾಣಾನಿ ಕರ್ಮಾಣಿ ಮಾಡಲ್ಪಡುವ ಎಲ್ಲಾ ಕರ್ಮಗಳು ಕೂಡ ಬ್ರಹ್ಮಣಿ ಆದಾಯ ಪರಮಾತ್ಮನಲ್ಲಿಟ್ಟು, ಯಹ ಸಂಗಂ ತ್ಯಕ್ತ್ವಾ ಕರೋತಿ. ಸಂಘ ಅಂದ್ರೆ ಉಪಲಕ್ಷಣ. ಸಂಘ ಅಂದ್ರೆ ಫಲದಲ್ಲೂ ಸಂಘ ಇರಬಾರ್ದು, ಕ್ರಿಯೆಯಲ್ಲೂ ಸಂಘ ಇರಬಾರ್ದು, ಎರಡಲ್ಲೂ ಸಂಘ ಇರಬಾರ್ದು. ಅಂಟುವಿಕೆ ಸಂಘ ಅಂದ್ರೆ ಸಂಘ ಪರಿಶ್ರಮ ಅಂಟೋದು. ಇಂಥ ಫಲ ಬೇಕು ಅಂತ ಅಂಟ್ಕೊಂಡ್ರು ಪ್ರಯೋಜನ ಇಲ್ಲ, ಕ್ರಿಯೆಯಲ್ಲಿ ಅಭಿಮಾನ ಪಟ್ಕೊಂಡ್ರು ಪ್ರಯೋಜನ ಇಲ್ಲ. ಕ್ರಿಯೆಯಲ್ಲೂ ಅಭಿಮಾನ ಇರಬಾರ್ದು, ಫಲದಲ್ಲೂ ಅಭಿಮಾನ ಇರಬಾರ್ದು, ಸಂಘ ಪ್ರೀತಿ ಇರಬಾರ್ದು. ಫಲದಲ್ಲೂ ಕ್ರಿಯೆಯಲ್ಲೂ ಪ್ರೀತಿಯನ್ನು ಬಿಟ್ಟು ಕೇವಲ ಈಶ್ವರಾಯ ಅಹಂ ಭೃತ್ಯವತ್ ಕರ್ಮಾಣಿ ಕರೋಮಿ, ನನ್ನ ಪರಮೇಶ್ವರನಿಗೆ ಜೀತ ಆಳು ಹೇಗೆ ಸ್ವಾಮಿಯಾಗಿ ಮಾಡ್ತಾನೋ, ತನ್ನನ್ನು ಪರಮಾತ್ಮನ ಒಪ್ಪಿಸ್ಕೊಂಡು, ತನ್ನನ್ನು ಅಂದ್ರೆ ದೇಹಿನ್ಯವನ್ನು ಅವಧಿ ಕೂಡ್ಕೊಂಡು ತಾನು ಅಂದ್ಕೊಂಡಿದ್ದಲ್ಲ, ಇದನ್ನ ಅರ್ಥ. ತನ್ನನ್ನು ಅಂದ್ರೆ ತನ್ನ ಪರಮಾರ್ಥ ಸ್ವರೂಪವನ್ನ ಅರ್ಥ ಅಲ್ಲ. ಯಾವುದನ್ನು ತಪ್ಪಾಗಿ ನಾನು ಅಂದ್ಕೊಂಡಿದ್ದಾನೋ ಆ ತಪ್ಪಾಗಿಕೊಂಡು ದೇಹೇಂದ್ರಿಯ ಮನೋಬುದ್ಧಿ ಅಷ್ಟು ಪರಮೇಶ್ವರದ್ದು, ಪರಮೇಶ್ವರಿಗೋಸ್ಕರ ಮುಡುಪಾಗಿರೋದು ಎಂಬುದಾಗಿ ಯಾವ್ದಾದ್ರು ಕೊಡ್ಲೇಬೇಕು. ಈಗ ಆಫೀಸಿಗೆ ಕೊಡ್ತಾನೆ, ಇಲ್ಲ ಯಾವುದೋ ಜೀತಾಳ ಆಗಿ ಸ್ವಾಮಿ ಕೊಡ್ತಾನೆ, ಅದಕ್ಕೆ ಪರಮೇಶ್ವರಿಗೆ ಒಪ್ಪಿಸ್ತಾನೆ. ಈ ರೀತಿ ಸಂಘವನ್ನು ಬಿಟ್ಟು ಯಾವಾಗ ಕರ್ಮವನ್ನು ಮಾಡುತ್ತಾನೋ ಅವನು ಪಾಪೇನ ಅಂದ್ರೆ ಉಪಲಕ್ಷಣ, ಪುಣ್ಯ ಪಾಪೇನ ಇದ್ದ ಸಹ. ಪುಣ್ಯದಿಂದಲೂ ಅಂಟ್ಕೊಳ್ಳಲ್ಲ, ಪಾಪದಿಂದಲೂ ಅಂಟ್ಕೊಳ್ಳಲ್ಲ. ತಾವರೆ ಎಲೆ ಹೇಗೆ ನೀರಿನಿಂದ ಅಂಟ್ಕೊಳ್ಳೋದಿಲ್ವೋ, ಪದ್ಮಪತ್ರ ಅಂದ್ರೆ ತಾವರೆ ಎಲೆ, ಅಂಬಸ ಅಂದ್ರೆ ನೀರು. ತಾವರೆ ಎಲೆಯು ನೀರಿನಿಂದ ಹೇಗೆ ಅಂಟ್ಕೊಳ್ಳೋದಿಲ್ವೋ, ನಳನಿ ಗತ ಜಲ ಅತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ. ನಳಿನಿ ಗತ ಜಲ ಮತಿಶಯ ಸರಳಂ. ನಳಿನಿ ದಳಗತ, ನಳಿನಿ ಜಲಗತವ ಅತಿಶಯ ತದ್ವಜ್ಜೀವಿತ ಮತಿಶಯ ತಪಸರಂ ವಿದ್ಯುವ್ಯಾಧಿ ವಿಗ್ರಸ್ತಂ. ಇಲ್ಲಿ ಒಟ್ಟು ಮೇಲೆ ತಾವರೆ ಎಲೆ ದಲಗತ ಜಲಮತಿ ತರಲಂ. ಏನಮ್ಮ ಶುರು? ನಲಿನಿ ದಲಗತ ಜಲಮತಿ ತರಲಂ. ದಲಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿದ್ಯುವ್ಯಾಧಿ ಅಭಿಮಾನಗ್ರಸ್ತಂ. ಆಮೇಲೆ ಲೋಕ ಮೋಹನ್ ಸಮಸ್ತ ವಿಮುಕ್ತಂ. ಲೋಕಂ ಶೋಕಃ ತಂ ಚ ಸಮಸ್ತಂ. ಲೋಕಂ ಲೋಕಂ ಶೋಕಃ ತಂ ಚ ಸಮಸ್ತಂ. ಪುಸ್ತಕ ನೋಡ್ಕೊಂಡು ಹೇಳ್ತಿಲ್ವಾ, ಸುಮ್ನೆ ಹೇಳ್ತಿದ್ಯಾ? ತಾವರೆ ಎಲೆಯಂತೆಯೇ. ಏನ್ ತಾವರೆ ಎಲೆ? ಅಂಬಸ. ಅಂಬಸ ತೃತೀಯ ಕ್ವಶನ. ಪ್ರಥಮ ಅಂಬಸ ನೀರಿನಿಂದ
ಯಾವ ರೀತಿ ತಾವರೆ ಎಲೆ ಅಂಟೋದಿಲ್ವೋ ಆ ರೀತಿ ಪುಣ್ಯ ಪಾಪದ ಎರಡನ್ನೂ ಅಂಟ್ಕೊಳ್ಳೋದಿಲ್ಲ. ಅನುಪಮ ಹೇಳಿ. ತೆಗ್ದಿದ್ದಾರೆ ಅದು ಇದು ವಿವಿಧಿಷ ಸನ್ಯಾಸಿ ಅಥವಾ ಮುಮುಕ್ಷುಗೆ ಅಂತ ತಗೋಬಹುದಾ? ಕರ್ಮಯೋಗಿ ಇವನು. ಕರ್ಮಯೋಗಿ ಆಯ್ತಲ್ಲ, ಎಲ್ಲ ಆಗ್ಲೇ ಹೋಯ್ತಲ್ಲ. ಪದ್ಮಪತ್ರ ತರ ನೀರ್ ಬಿದ್ರು ನೀರು ಅಂಟಲ್ಲ ಅಂತ ಇದಾರಲ್ಲ. ಅವಂದೇ ಪೂರಾಟ ಉಚ್ಚಾರ, ಅವಂದೇ ವಿಚಾರ. ಕರ್ಮಯೋಗಿ ಮಾಡಾಯ್ತಲ್ವಾ, ಚಿತ್ತಶುದ್ಧಿ ಅಷ್ಟ ಆ ಲೆವೆಲ್ ಬಂದಾಯ್ತಲ್ವಾ. ಪಾಪೇನ ಪದ್ಮಪತ್ರ ಹಿಂದಿನ ಶ್ಲೋಕದಲ್ಲಿ ಜ್ಞಾನಿಯು ನಾನು ಏನೂ ಮಾಡ್ತಿಲ್ಲ ಅಂತ ತಿಳಿದಿರ್ತಾನೆ ಅಂತನ್ನಲ್ಲ, ಜ್ಞಾನಿ ತಿಳಿದಿರ್ತಾನೆ ಅಂದ್ರೆ ಬೇರೆಯವ್ರು ಹೇಗ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಪಶ್ಯನ್ ಚಿನ್ನನ್ ಸ್ಮಿಸನ್ ಜಿಘನ್ ಅಷ್ಟಂಗ ಅಚ್ಚನ್ ಸಬಣ್ಣ ಇಂದ್ರಿಯಾಣಿ ತತ್ವವಿದ ಹಾಗಿರ್ತಾನೆ ಅಂದ್ಮೇಲೆ, ಹಾಗೆ ಸಾಧಕನು ಕರ್ಮಯೋಗಿ ಮಧ್ಯಮ ಅಧಿಕಾರಿಯು ಯಾವ ರೀತಿ ಮಾಡ್ತಿರ್ತಾನೆ ಅಂತ ಯಾವ್ರಿಗೆ ಇದು. ಅಷ್ಟೇ ಕರ್ಮಯೋಗಿ ವಿಚಾರವೇ ಹೌದು. ಹಾಗೆ ಬ್ರಹ್ಮಣ್ಯ ಆದಾಯ ಕರ್ಮ ಅಂತ ಹೇಳ್ತಾ ಇದ್ದಲ್ಲ, ಕರ್ಮವನ್ನು ಬ್ರಹ್ಮದಲ್ಲಿ ಇಟ್ಟು ಒಪ್ಸಿ ಅವನ್ನ ಇಡೋದ್ರಿಂದ ಇಲ್ಲಿ ಇದಲ್ಲ, ಒಂದು ಪಾತ್ರೆ ನೀರಿಡು ಹಾಗೆ ಅದರಿಂದ ಆ ರೀತಿ ಪದಾರ್ಥ ಅಲ್ಲ, ಭಾವನೆಯಿಂದ ಅಷ್ಟು ಅವನದು ಒಪ್ಕೊಂಡು ಅಂತ ಅರ್ಥ. ಕ್ರಿಯೆಯು, ಕ್ರಿಯಾ ಸಾಧನವು, ಕ್ರಿಯಾಶಕ್ತಿಯು, ಕ್ರಿಯಾ ಪ್ರೇರಣೆಯು, ಫಲವು ಎಲ್ಲವೂ ಅವನದೇ, ಅವನಿಗಾಗಿಯೇ ಅಂತೇಳಿ ಒಪ್ಕೊಂಡು ಸಂಘವನ್ನು ಬಿಟ್ಟು ಯಾರು ಕರ್ಮವನ್ನು ಮಾಡುತ್ತಾನೋ ಅವನು ಪುಣ್ಯ ಪಾಪದಿಂದ ಅಂಟುಕೊಳ್ದೇನೆ, ತಾವರೆಯಲ್ಲಿ ನೀರಿನ ಅಂಟ್ಕೊಳ್ದೇನೆ, ಪುಣ್ಯ ಪಾಪದಿಂದ ಅಂಟುಕೊಳ್ದೇ ಇದ್ದವನಾಗ್ತಾನೆ ಅಂದ್ರೆ ಮುಂದೆ ಅವನು ಅಂತ ತತ್ವಜ್ಞಾನ ಯೋಗ್ಯನಾಗ್ತಾನೆ. ಬ್ರಹ್ಮಣಿ ಈಶ್ವರೇ ಆದಾಯ ನಿಕ್ಷಿಪ್ಯ ತದರ್ಥಂ ಕರೋಮಿ ಇತಿ ಭೃತ್ಯೈವ ಸ್ವಾಮ್ಯರ್ಥಂ ಸರ್ವಾಣಿ ಕರ್ಮಾಣಿ ಮೋಕ್ಷೇಪಿ ಫಲೇ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ. ಬ್ರಹ್ಮನಲ್ಲಿ ಈಶ್ವರನಲ್ಲಿ ಆದಾಯನ ಇಟ್ಟು ಒಪ್ಪಿಸಿ ಅವನಿಗಾಗಿ ಕರ್ಮವನ್ನು ಮಾಡ್ತೀನಿ, ಬ್ರಹ್ಮಕ್ಕಾಗಿ ಈಶ್ವರನಿಗಾಗಿ ಮಾಡ್ತೀನಿ. ಭೃತ್ಯ ಇವಾಗ ಜೀತಾಳು, ತನ್ನನ್ನು ಒಪ್ಪಿಸ್ಕೊಂಡು ಸ್ವಾಮಿಗೂ ಒಪ್ಪಿಸ್ಕೊಂಡಂತ ಆಳು, ಅವನ ಸಂಬಳಕ್ಕೂ ಇಲ್ಲ, ಏನಾದ್ರು ಸಂಬಳ ಕೊಡ್ಲಿ, ಎಷ್ಟಾದ್ರೂ ಕೊಡ್ಲಿ, ನನ್ನ ಸ್ವಾಮಿ ನಂಗೆ ಸರ್ವಸ್ವ, ನಾನು ಅವನ ಯೋಗಕ್ಷೇಮ ಅವನು ಹೇಳಿ ಕೆಲಸ ಮಾಡ್ಕೊಂಡು ಅವನ ಮನೆ ಇರ್ತೀನಿ ಅಂತ ಇರ್ತಾನೆ. ಒಂದ್ಸಲ ಅವಿಭಾಜ್ಯ ಅಂಗದಾಗೆ ಇರ್ತಾನೆ. ಆ ರೀತಿ ಶಂಶು ಅಂತ ನಮಗೊಬ್ಬ ಇದ್ದ, ನಮ್ಮ ತಂದೆ ಬಹಳ ಬಂಟ ತಂದೆಗೆ, ಶಂಶು ಅಂತ ಬಹಳ ಅವನ ಹೆಸರು. ಅವನು 6 ಗಂಟೆ ಬರ್ತಿದ್ದ. ಅವನು ಬಂದು ಎಲ್ಲಾ ಸಗಣಿ ತೆಗೆದು ಇದೆಲ್ಲ ಗುಡಿಸ್ಬಿಟ್ಟು ಗುಡಿಸಿ ಚಿಪ್ಪೆ ಹಾಕ್ಬಿಟ್ಟು ರೆಡಿ ಮಾಡಿದ. ಆಮೇಲೆ ಹಸುಗಳನ್ನ ಕಲಸಿದ ಮೇಲೆ ಅದಕ್ಕೆ ಮುಂಚೆ ಒಂದು ಹುಲ್ಲು ಹಾಕ್ತಿದ್ದ, ಕಲಸಿದ ಮೇಲೆ ಇದಾದ್ಮೇಲೆ ಎಲ್ಲವನ್ನೂ ಬಿಟ್ಕೊಂಡು ಹೋಗ್ತಿದ್ದ. ಅಚ್ಚನ ಬಂಟ ನಮ್ಮ ತಂದೆಯದು ಶಂಶು ಅಂತ. ನಾಳೆ ಆಗ ಹುಡುಗರು ಅವಾಗ ತುಂಬಾ ನಿಷ್ಠೇನ ಮಾಡ್ತಿದ್ದೆ ಕೆಲಸನ. ಅಚ್ಚುಕಟ್ಟಾಗಿ ಕೊಟ್ಟಿಗೆನ ಹೆಂಗ್ ತೆಗೀತಿದ್ದ ಅಂದ್ರೆ ಮನೆ ಒಳ ತರಹ ಮಾಡ್ತಿದ್ದ, ನೀರ ಮಾಡ್ತಿದ್ದ. ಇರ್ತಾರೆ ಇರಲ್ಲ ಅಂತ ನಿಷ್ಠೆ ಶ್ರದ್ಧೆ ಇದ್ರೆ ಮಾಡ್ತಾರೆ. ಅವನಿಗೊಂದು ಗಾಡಿ ಕೊಡ್ಸಿದ್ರು ನಮ್ಮ ತಂದೆಯವರು, ಗಾಡಿ ಕೊಟ್ಟಿದ್ರು. ಗಾಡಿ ಕೊಟ್ಟು ಬಾಗಿಲು ಮಾಡ್ತಿದ್ದ. ಅವನು ಅಡಿಕೆ ಎಲ್ಲ ಮಾಡ್ತಿದ್ರು. ಭೃತ್ಯ ಸ್ವಾಮ್ಯರ್ಥಂ, ಆಳಾದವನು ತನ್ನ ಸ್ವಾಮಿಗೋಸ್ಕರವಾಗಿ ಯಾವ ರೀತಿ ತನ್ನನ್ನು ಒಪ್ಪಿಸ್ಕೊಂಡು ಅವನ ಯೋಗಕ್ಷೇಮವನ್ನೇ ಸರ್ವಸ್ವ ಅನ್ಕೊಂಡು ಮಾಡ್ತಾ ಇರ್ತಾರೋ, ಹಾಗೆ ಪರಮೇಶ್ವರನಿಗೋಸ್ಕರವಾಗಿ ನಾನು ಹುಟ್ಟು ಬಂದಿದ್ದೀನಿ, ನನಗೆ ಅವನೇ ಗುರಿ, ನನಗೆ ಅವನೇ ಸರ್ವಸ್ವ, ಅವನಿಗೋಸ್ಕರವಾಗಿ ಎಲ್ಲವನ್ನೂ ಅವನಿಗೆ ಒಪ್ಪಿಸ್ತೀನಿ ಅಂತ ಮಾಡ್ತಾ ಹೋಗ್ತಾನೆ. ಅವಳಿಗೆ ಅಪಾರವಾದ ಪ್ರೇಮ ತುಂಬಿಕೊಂಡಿದ್ದಾನೆ ಪರಮಾತ್ಮನ ಮೇಲೆ. ಪರಮಾತ್ಮನ ಪ್ರೇಮ ತುಂಬಿಕೊಂಡ್ಮೇಲೆ ಮಾಡೋದೆಲ್ಲ ಅವನಿಗೆ ಆಗುತ್ತೆ. ನೀವು ಯಾರ ಮೇಲೆ ಪ್ರೇಮ ಇಟ್ಕೊಳ್ತೀರೋ ಮಾಡುವ ಕೆಲಸವಲ್ಲ ಅವನಿಗೆ ಆಗುತ್ತೆ. ಮನೆ ಮೇಲೆ ಪ್ರೇಮ ಇಟ್ಕೊಂಡ್ರೆ ಮಾಡುವ ಕೆಲಸವಲ್ಲ ಮನೆಗೋಸ್ಕರ ಆಗುತ್ತೆ, ಮನೆಗೆ ಅನುಕೂಲ ಆಗಲಿ. ಹಾಗೆ ಯಾವ್ದು ಜೀವನದಲ್ಲಿ ಯಾವ್ದು ಹೆಚ್ಚಾಗುತ್ತೋ ಬಾಕಿ ಇದೆಲ್ಲ ಅದಕ್ಕೆ ಹೊಂದ್ಕೊಂಡ್ಬಿಡುತ್ತೆ, ಸಬ್ಬಾಗ್ಬಿಡುತ್ತೆ. ಎಲ್ಲಾ ಕರ್ಮವನ್ನು ಸ್ವಾಮಿಗೋಸ್ಕರ ಮಾಡುತ್ತಾ ಮೋಕ್ಷವು ಇಂಥ ಟೈಮಲ್ಲಿ ಈಗ ಆಗ್ಬೇಕು ಹಠ ಇಲ್ಲ. ಅವ್ನು ಯಾವಾಗ ಕೊಡ್ತಾನೋ ಕೊಡ್ಲಿ ಪ್ರಸಾದ. ಮೋಕ್ಷದಲ್ಲೂ ಆಗ್ರಹ ಇಲ್ಲ, ಮೋಕ್ಷದಲ್ಲೂ ಸಂಘವನ್ನು ಬಿಟ್ಟು ಅಂತ. ಯಾಕಂದ್ರೆ ಅದರಿಂದ ವಿಕ್ಷೇಪ ಆಗೋದು ಬೇಡ ಅಂತ. ಇನ್ನೂ ಆಗ್ಲಿಲ್ಲ, ಇನ್ನೂ ಅಳ್ತಾ ಕೂತ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಆಗುವಾಗ ಕೊಡ್ತಾನೆ, ಹಾಗೇ ಆಗುತ್ತೆ. ಯಾಕೆ ತಲೆ ಕೆಡಿಸ್ಕೋತೀಯ? ನೀನ್ ಡ್ಯೂಟಿ ಕರ್ತವ್ಯದಲ್ಲಿ ನೀನು ಇರ್ಬೇಕೆ ಹೊರತು ಫಲದಲ್ಲಿ ಇರ್ಬೇಡ. ಮೋಕ್ಷವೂ ನೀನು ಅಪೇಕ್ಷೆ ಪಡ್ಬೇಡ. ಆ ಮೋಕ್ಷ ಅದು ಸಹಜ, ಇದು ಸಹಜ ಸ್ಥಿತಿ, ಅದು ಸ್ವಭಾವ ಸ್ವರೂಪ, ತಾನೇ ಪ್ರಾಪ್ತವಾಗುತ್ತೆ. ಹಾಗೆ ಅದರಲ್ಲೂ ಸಂಘವನ್ನು ಬಿಟ್ಟು ಯಾವ ಆತನು ಕರ್ಮವನ್ನು ಮಾಡುತ್ತಾನೋ ಆತನು ಪಾಪದಿಂದ
ಅಂಟುವುದಿಲ್ಲ. ತಾವರೆ ನೀರಿನಿಂದ ಅಂಟ್ಕೊಳ್ದೇ ಇರೋ ಹಾಗೇನೆ ಈತ ಪುಣ್ಯ ಪಾಪದಿಂದ ಅಂಟ್ಕೊಳ್ದೇ ಇದ್ದವನಾಗುತ್ತಾನೆ. ಹೀಗೆ ಮಾಡೋಣ. ಕೇವಲ ಸತ್ವಶುದ್ಧಿ ಮಾತ್ರ ಫಲಮೇವ ತಸ್ಯ ಕರ್ಮಣಃ ಸ್ಯಾತ್. ಆ ಕರ್ಮಕ್ಕೆ ಏನ್ ಫಲ ಆಗುತ್ತೆ ಅಂದ್ರೆ ಬರೀ ಚಿತ್ತಶುದ್ಧಿ ಆಗೋದು ಅಷ್ಟೇ ಆ ಕರ್ಮ ಫಲ ಆಗುತ್ತೆ ಹೊರತು ಇನ್ನೇನು ಫಲ ಆಗಲ್ಲ. ಮಾಡ್ತಾ 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 ಅದು ಚಿತ್ತ ಅಶುದ್ಧವಾಗೋದೇ ಅಭಿಮಾನದಿಂದಲೂ ಫಲಾಸಕ್ತಿಯಿಂದಲೂ. ಅಭಿಮಾನ ಫಲಾಸಕ್ತಿಯಿಂದ ಚಿತ್ತ ಕುಲಿಗೆಟ್ಟು ಹೋಗುತ್ತೆ, ಕೆಟ್ಟ ಹೋಗುತ್ತೆ. ವಿಷಯಾಸಕ್ತಿ ಭೋಗಾಸಕ್ತಿಯಿಂದ ಬರ್ತದೆ. ಭೋಗಾಸಕ್ತಿ ಇಲ್ಲ, ವಿಷಯಾಸಕ್ತಿ ಇಲ್ಲ, ಅಭಿಮಾನವನ್ನು ಬಿಟ್ಕೊಂಡ್ಬಿಟ್ಟ. ಇವ್ರು ಆಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಚಿತ್ತಕ್ಕೆ. ಚಿತ್ತ ಶುದ್ಧವಾಯ್ತು ಆಯ್ತು ಅಂತ ಅನ್ಕೊಳ್ಳೇನೆ. ಶುದ್ಧವಾದ ಕನ್ನಡಿಯಲ್ಲಿ ಮುಖ ಪ್ರತಿಮೆ ತೋರುವ ಹಾಗೇನೆ ಶುದ್ಧವಾದ ಚಿತ್ತದಲ್ಲಿ ಭಗವತ್ ಸ್ವರೂಪ ಗೊತ್ತಾಗುತ್ತೆ, ತತ್ವ ಗೊತ್ತಾಗುತ್ತೆ. ತಾನು ಯಾರು ಪರಿಚಯ ಬರುತ್ತೆ. ಹಾಗೆ ಸಸ್ಯ ಕರ್ಮ, ಆ ಕರ್ಮಕ್ಕೆ ಸತ್ವಶುದ್ಧಿ ಮಾತ್ರ ಸ್ಪರ್ಧೆ ಅದಷ್ಟೇ. ಹಾಗೆ ಆ ಮಾತು ಕರ್ಮಯೋಗಿಗೆ ಪುಣ್ಯಲೋಕ ಪ್ರಾಪ್ತಿ ಆಗಲ್ಲ. ಪುಣ್ಯಲೋಕ, ಉತ್ತಮ ಲೋಕ ಅದು ಯಾವುದು ಐಶ್ವರ್ಯಾದಿಗಳು ಬರೋಲ್ಲ. ಮಕ್ಕಳಾಗೋದು, ಐಶ್ವರ್ಯ ಆಗೋದು ಅದು ಆಗಲ್ಲ. ಅವನಿಗೆ ಉತ್ತಮ ಜನ್ಮ ಅಂದ್ರೆ ಇದಕ್ಕೆ ಬೇಕಾದ ಉತ್ತಮ ಸಂಸ್ಕಾರಗಳ ಜನ್ಮ ಸಿಗತ್ತೆ. ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ಬಿಜಾಯಿತೆ ಅಥವಾ ಯೋಗಿನಾಮೇವ, ಅಲ್ಲಿ ಹುಟ್ಕೊಂಡು ಅಲ್ಲ ಮಾಡ್ತಾ ಇಲ್ಲಿಯೇ ಅವನಿಗೆ ಚಿತ್ತಿಯಾಗಿ 50ಕ್ಕೂ 60ಕ್ಕೂ ಸ್ವಲ್ಪ ಗೊತ್ತಾದ್ರು ಆಶ್ಚರ್ಯ ಇಲ್ಲ. ಜನ್ಮಾಂತಕ್ಕೆ ಹೋಗ್ಲೇಬೇಕು ಅಂತ ಏನಿಲ್ಲ. ಅವನು ಮಾಡ್ತಾ ಮಾಡ್ತಾ ತತ್ವಶುದ್ಧಿ ಆಯ್ತು ಜ್ಞಾನ ಆಗ್ಬಿಡುತ್ತೆ. ಹಾ, ನಾನು ಈ ಕರ್ಮದ ಫಲವನ್ನು ಮೋಕ್ಷಕ್ಕಾಗಿ ಬಿಟ್ಟಿದ್ದೀನಿ, ಮೋಕ್ಷವನ್ನು ಪಡ್ಕೋಬೇಕು ಅಂತ ಆ ಸಂಕಲ್ಪವನ್ನು ಇಟ್ಕೋಬೇಡ ಅಂತ. ನಂಗೆ ಮೋಕ್ಷ ಫಲ ಆಗ್ಬೇಕು. ಅದಕ್ಕೆ ಮೋಕ್ಷಪಿ ಹೇಳಿದ್ರಲ್ಲ, ಭಾಷೆಗೆ ಸೇರಿಸಿದ್ರಲ್ಲ, ಅದಕ್ಕೆ ತಿಪ್ಪಿ ಕೊಟ್ಟಿದ್ದಾರೆ. ಮೋಕ್ಷದಲ್ಲೂ ಇಟ್ಕೋಬೇಡ ಆಸೆನ, ಮೋಕ್ಷಕ್ಕಾಗಿ ಮೋಕ್ಷ ಫಲಕ್ಕಾಗಿ ಇವೆಲ್ಲ ಬಿಟ್ಟಿದ್ದೀನಿ ನಾನು ಅನ್ಕೋಬೇಡ ಅಂತ. ಅದು ಏನು ಇಟ್ಕೋಬೇಡ. ಅದ ಕರ್ತವ್ಯ ನೀತಿ ಮೇ ಪಾರ್ಥ ನಿಶ್ಚಿತ ಮತದ, ಅದು ಮಾಡ್ಬೇಕು ಗುರುಗಳೇ. ಅಮ್ಮ ಒಂದು ಯಾವ್ದು ಗುರಿ ಇಟ್ಕೊಳ್ದೆ ಸುಮ್ನೆ ನಡ್ಕೊಂಡು ಹೋಗುವಂದ್ರೆ ಗುರಿ. ಭಗವಂತನ ಪ್ರೇಮ ಇದೆ. ಇವಾಗ ಮಗುಗ್ ಮಾಡುವಾಗ ನೀವು ಗುರಿ ಇಟ್ಕೊಳ್ತೀರಾ? ಮಗು ಮೇಲೆ ಪ್ರೇಮ ಇದೆ ಹೇಗೆ ಮಾಡ್ತೀರೋ ಹಾಗೆ ಭಗವಂತನ ಪ್ರೇಮ ಇದೆ. ಅವನ ಪ್ರೇಮ ಇಲ್ಲದೆ ಇಲ್ಲ. ಅವನು ಮಹಾಪ್ರೇಮದ ಮೂರ್ತಿ, ಅವನು ಮಹಾಭಕ್ತ. ಅವನು ಪರಮಾತ್ಮದ ಅಪಾರವಾದ ಭಕ್ತಿ ತುಂಬಿಕೊಂಡು ಅವನಿಗೆ ತನ್ನನ್ನು ಒಪ್ಪಿಸ್ಕೊಂಡು ಅವನು ಸಂತುಷ್ಟನಾಗೋದೇ ತನ್ನ ಜೀವನದ ಧ್ಯೇಯ, ಗುರಿ. ಭಗವಂತ ಸಂತುಷ್ಟ ಆಗ್ಬಿಟ್ರೆ ಸಾಕು. ಇನ್ನೇನು ಈಶ್ವರೋಮೇ ತುಷ್ಯತು ಈಶ್ವರಾಯ ಅಹಂ ಭೃತ್ಯವತ್ ಕರ್ಮಾಣಿ ಕೊಡುವ ಅಲ್ಲಿದೆ. ಫಲಾಪೇಕ್ಷೆ ಇಲ್ಲದೆ ಇರ್ಬೋದಪ್ಪ, ಏನ್ ಕಷ್ಟ ಇದಪ್ಪ. ಭಗವಂತ ಸಮೃದ್ಧಿ ಎಲ್ಲ ಕೊಟ್ಮೇಲೆ ಇನ್ನೇನಮ್ಮ ಬೇಕು, ಮನೆ ಕೊಟ್ಟಿದ್ದಾನೆ. ಈಗ ನೀವು ಹೇಳಿದ್ರಲ್ಲ ಗುರುಗಳೇ, ನಿಧಿ ಧ್ಯಾಸನದ್ದು, ಅದು ನಾನು ಏನು ಮಾಡಲ್ಲ ಅಂತ ತಿಳ್ಕೊಂಡು ಮಾಡು ಎಲ್ಲ ಕೆಲ್ಸ ಅಂತ. ಅದಕ್ಕೆ ನಿಜ ಅಂದ್ರೆ ಆ ಮಾರ್ಗದಲ್ಲಿ ಮಾಡ್ಕೋತಾ ಹೋದ್ರೆ ಅಷ್ಟು ಭಕ್ತಿ ಅನ್ನೋದು ಬೇಕಾಗಿಲ್ಲ ಅಲ್ವಾ? ಆ ಮಾರ್ಗದಲ್ಲಿ ಅಷ್ಟು ಭಕ್ತಿ ಇಲ್ಲ ಅನ್ಸುತ್ತೆ ನನ್ಗೆ. ಅಲ್ಲ, ಭಕ್ತಿ ಶಬ್ದಕ್ಕೆ ಅರ್ಥ ಏನು? ಆಸಕ್ತಿ ಅರ್ಥ. ನೀವ್ ಮಾಡುವಾಗ ಯಾವ್ದ್ರ ಮೇಲೆ ಆಸಕ್ತಿ ಇಟ್ಕೊಂಡಿದ್ರು ಅದೇ ಭಕ್ತಿ. ನೀನ್ ಅದನ್ನ ನಿಧಿಧ್ಯಾಸ ಮಾಡುವಾಗ ಯಾವ್ದು ನಾನು ಮಾಡುವನಲ್ಲ ಅನ್ನೋವಾಗ ನಿಮ್ಮ ಸ್ವರೂಪದ ಮೇಲೆ ಪ್ರೇಮ ಇದೆ. ಸ್ವರೂಪದ ಮೇಲೆ ಪ್ರೇಮ ಸ್ವರೂಪದ ಭಕ್ತಿ ಅಷ್ಟೇ. ಭಕ್ತಿ ಅನ್ನಕ್ಕೆ ತಾಳ ತಗೊಂಡು ಕುಟ್ಟೋದೇ ಭಕ್ತಿ, ಭಜನೆ ಮಾಡೋದೇ ಭಕ್ತಿ ಅನ್ಕೋಬೇಡಿ. ಭಕ್ತಿ ಅಂತಂದ್ರೆ ಹೆಚ್ಚಿನದಾಗಿರುವ ಒಂದು ತತ್ವ ಪ್ರೇಮವೇ ಭಕ್ತಿ. ಯಾವುದೋ ಒಂದು ಸತ್ಯವನ್ನ ತತ್ವವನ್ನು ಕಂಡ್ಕೋಬೇಕು ಅನ್ನೋಕ್ಕೋಸ್ಕರವಾಗಿ ಯಾವ ಫಲವನ್ನು ಅಪೇಕ್ಷೆ ಪಡೆದು ಮಾಡ್ತಿರ್ತೀರಲ್ಲ, ಅದೇ ನಿಜವಾದ ಭಕ್ತಿ. ಭಕ್ತಿನ ನೀನು ಫೋಟೋ ಮುಂದೋ ಅಥವಾ ಸಾಲಿಗ್ರಾಮ ಮುಂದೋ ವಿಗ್ರಹದ ಮುಂದೋ ಭಜನೆ ಮಾಡೋದೇ ಅಲ್ಲ ಭಕ್ತಿ. ನಿಜವಾದ ಭಕ್ತಿ ಇದೆ ಹೇಳೋದಾದ್ರೆ ಅದು ಭಕ್ತಿ, ಗೌಡ ಭಕ್ತಿ. ಇದ್ರಲ್ಲಿ ಎಮೋಷನ್ ಇಲ್ಲ ಗುರುಗಳೇ, ಅದ್ರಲ್ಲಿ ಎಮೋಷನ್ ಇದೆ. ಒಂಥರ ಬರೋ ಪ್ರೀತಿ ತರ ಒಂಥರ ಅದಿರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಇರಲ್ಲ. ಎಮೋಷನ್ ಇದೆಯಲ್ಲ, ಅದು ಸೈಡ್ ಎಫೆಕ್ಟ್ ಎಮೋಷನ್. ಇದರಲ್ಲಿ ಸಹಜ ಪ್ರೇಮ, ಇದು ಸ್ವರೂಪದಲ್ಲಿರೋ ಸಹಜ ಪ್ರೇಮ. ಇದರಲ್ಲಿ ಎಮೋಷನ್ ತಾನಾಗಿರೋದಕ್ಕೆ ಏನ್ ಎಮೋಷನ್ ಬೇಕೋ? ನನಗೆ ಇನ್ನೇನು ಬೇಕಾದಕ್ಕೆ ಎಮೋಷನ್ ಬೇಕೋ? ನಾನಾಗೋದಕ್ಕೆ ಎಮೋಷನ್ ಬೇಕಾ? ನಾನು ಅಲ್ಲೋದಕ್ಕೆ ಬಿಟ್ಕೊಂಡು ನಾನು ಉಳಿಯೋದಕ್ಕೆ ಎಮೋಷನ್ ಬೇಕಿಲ್ಲ. ಎಮೋಷನ್ ಒಂದು ರೀತಿಯ ವಿದ್ಯಾ ಕಾರ್ಯವೇ ಅದು. ಎಮೋಷನ್ ಬೇಕೋ? ಎಮೋಷನ್ ಬಂದು ವಿಕಾರ ಅದು. ಯಾರು ಬೇಕಿಲ್ಲ, ಯಾವ ಎಮೋಷನ್ ಬೇಡ, ಸಹಜ ಅದು. ಸ್ವರೂಪದ ಸಹಜವಾಗಿ ಇದ್ದೇ ಆಯ್ತು. ಯಸ್ಮಾತ್ ಏಕೆಂದರೆ ಅಂದ್ರೆ ಏನೇ ಏಕಪಾದಕ್ಕೆ ಬೇರೆ ಫಲ ಇಲ್ಲ ಅಂತಂದ್ರೆ ಕಾಯೇನ ಮನಸ ಬುದ್ಧ ಕೇವಲ ಇರೇಂದ್ರಿಯೈರಪಿ
ಕೇವಲೇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಕರ್ಮ ಕುರ್ವಂತೆ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಕಾಯೇನ ಮನಸಾ ಬುದ್ಧ್ಯಾ ಕೇವಲೇಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತೆ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈಃ ಇಂದ್ರಿಯೈಃ ಅಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಆರನೇ ಅಧ್ಯಾಯ ತತ್ವೈಕಾಗ್ರಮನ ಕೃತ್ವ ಚೈತನ್ಯ ಭವಿಷ್ಯಾಸನೇಯ ಯೋಗಮಾತ್ಮವಿಶುದ್ಧಯೇ. ಆತ್ಮ ವಿಶುದ್ಧಯ ಇಲ್ಲ ಆತ್ಮಶುದ್ಧಯ ಅದು ವಿಶುದ್ಧಿ ಅಲ್ಲಿ ಪೂರ್ತಿ ಧ್ಯಾನ ಯೋಗಿಗಾದ್ರಿಂದ ಅಲ್ಲಿ ಪರಿಪೂರ್ಣ ಶುದ್ಧಿ ಅಥವಾ ಸ್ವರೂಪದಲ್ಲಿ ಪಡ್ಕೊಳ್ಳೋದು. ಇಲ್ಲಿ ಈ ಆತ್ಮಶುದ್ಧ ಅಂತಃಕರಣ ಶುದ್ಧಿ ತೊಳೆಯೋದು. ಇಲ್ಲಿ ತ್ರಿಕರಣದಿಂದ ಕರ್ಮ ಮಾಡೋದು ನಾವು. ದೇಹ, ಇಂದ್ರಿಯ, ಮನಸ್ಸು, ಕರ್ಮಕ್ಕೆ ಮೂರೇ ಸಾಧನ. ಆ ಮೂರರಿಂದಲೂ ಹಾಗೆ ಕೇವಲೇನ ಕಾಯೇನ, ಕೇವಲೇನ ಮನಸ, ಕೇವಲೈಃ ಇಂದ್ರಿಯೈಃ, ಕೇವಲಯ ಬುದ್ಧಿಯ ಕಾಯೇನ ಪ್ರಧಾನ ಅಂತ ಕ್ರಿಯಾಕಾಲದಲ್ಲಿ ಯಾವುದು ಸರಿ. ಅದರಲ್ಲಿ ಪ್ರಧಾನ ಪೂಜೆ ಮಾಡುವಾಗ ದೇಹದಿಂದ ಮಾಡೋದು ಅಂತ ಹೇಳ್ತೀವಿ, ಪಾರಾಯಣ ಮಾಡೋದನ್ನ ಇಂದ್ರಿಯದಿಂದ ಮಾಡೋದು ಅಂತೀವಿ. ಅದ್ ಸರಿ. ನಾವು ಸಬ್ಬು ಮೈ ಇದು ಅಂತ ಹೇಳ್ತೀವಲ್ಲ, ಮೈನು ಅಂತ. ಪ್ರಧಾನ ಕ್ರಿಯೆಯಲ್ಲಿ ದೇಹ ಪ್ರಧಾನ ಆದ್ರೆ ದೇಹದ ಕರ್ಮ ಅಂತೀವಿ, ಇಂದ್ರಿಯ ಪ್ರಧಾನವಾದ ಇಂದ್ರಿಯ ಕರ್ಮ ಅಂತೀವಿ. ಇಂದ್ರಿಯ ಪ್ರಧಾನಕ್ಕೂ ದೇಹ ಬೇಕು, ದೇಹ ಬೇಕು, ಇಂದ್ರಿಯ ಬೇಕು. ಆದ್ರೂ ಕಾಯ ಕರ್ಮೇಂದ್ರಿಯ ದೇಹ ಒಂದು. ಕೇವಲ ಇದು ಪಾರಾಯಣ ಮಾಡುದು, ಜಪ ಮಾಡುದು ಕೇವಲ ಶಬ್ದ ಪ್ರತ್ಯೇಕ ಅನ್ಯಾಯ ಮಾಡಿದಾರಂತೆ. ಮಮತ್ವ ಬುದ್ಧಿ ಬಿಟ್ಟು ಬರೀ ಕ್ರಿಯಾ ಮಾತ್ರವನ್ನ, ಕರ್ಮ ಮಾತ್ರವನ್ನು ದೇಹದಿಂದಲೂ, ಮನಸ್ಸಿನಿಂದಲೂ, ಬುದ್ಧಿಯಿಂದಲೂ, ಇಂದ್ರಿಯದಿಂದಲೂ ಮಮತ್ವ ಬುದ್ಧಿ ಬಿಟ್ಟು ಕರ್ಮ ಮಾಡ್ತಾ ಇದ್ದರೆ ಆ ಯೋಗಿಗಳು ಹಾಗೆ ಮಮತ್ವ ಬುದ್ಧಿ ಬಿಟ್ಟು ಕರ್ಮ ಮಾಡ್ತಾ ಇರ್ತಾರೆ. ಯಾವ್ದಕ್ಕೂ ಹಂಗ್ ಮಾಡ್ತಿರ್ತಾರೆ ಅಂದ್ರೆ ಸಂಗಮ್ ತತ್ವ, ಸಂಘವನ್ನ ಅಂದ್ರೆ ಆ ಫಲದಲ್ಲೂ ಕ್ರಿಯೆಯನ್ನು ಬಿಟ್ಟು ಆತ್ಮಶುದ್ಧಿ, ಚಿತ್ತಶುದ್ಧಿಗೋಸ್ಕರವಾಗಿ ಯೋಗಿಗಳು ಈ ರೀತಿ ಕರ್ಮ ಮಾಡ್ತಾ ಇರ್ತಾರೆ. ಅದು ಕೇವಲ ಶಬ್ದ ನಮಗೆ ಒಂದ್ ಬಿಟ್ಟು ಒಂದ್ ಇಲ್ಲ ಅಂತ ಅದನ್ನ ಹೊಂದಲ್ಲ ಅನ್ಸುತ್ತೆ. ಕೇವಲವಾದ ಇಂದ್ರಿಯ ಹೆಂಗ್ ಮಾಡಕ್ಕಾಗತ್ತೆ, ಕೇವಲವಾದ ದೇಹದಿಂದ ಹೆಂಗ್ ಮಾಡಕ್ಕಾಗತ್ತೆ, ಮನಸ್ಸಿಲ್ಲದೆ ಹೆಂಗ್ ಮಾಡಕ್ಕಾಗತ್ತೆ ಅಂತಂದ್ರೆ ಅಲ್ಲ ಗೌಣ ಪ್ರಾಧಾನ್ಯತೆಯಿಂದ ಕೇವಲ ಶಬ್ದ ಹಾಕಿದ್ದಾರೆ ಅಂತ ತಗೋಬೇಕು. ಹೌದು, ಕಾಂಟೆಕ್ಸ್ಟ್ ಪ್ರಕಾರವಾಗಿ ಅರ್ಥ ಮಾಡ್ಬೇಕು. ಹೌದು, ಸನ್ಯಾಸಿನೂ ಯೋಗಿ ಅಂತಾರೆ, ಧ್ಯಾನ ಯೋಗಿನೂ ಯೋಗಿ ಅಂತಾರೆ, ಕರ್ಮಯೋಗಿನೂ ಯೋಗಿ ಅಂತಾರೆ, ಭಕ್ತನನ್ನು ಯೋಗಿ ಅಂತಾರೆ. ಒಟ್ಟು ಭಗವಂತನನ್ನ ಕೂಡ್ಕೊಂಡವ್ರಲ್ಲ ಯೋಗಿಗಳು. ಯೋಗ ಯೋಗ ಧಾತು, ಕೂಡ್ಕೊಳ್ಳೋದು ಸೇರ್ಕೊಳ್ಳೋದು. ಸೇರ್ಕೊಳ್ಳೋದಕ್ಕೆ ಕ್ರಿಯೆಯಿಂದ ಸೇರ್ಕೊಂಡ್ರೆ ಪರಮಾತ್ಮನೇ ಕರ್ಮಯೋಗಿ, ಪ್ರೇಮದಿಂದ ಸೇರ್ಕೊಂಡ್ರೆ ಭಕ್ತಿ ಯೋಗಿ, ವಿವೇಕದಿಂದ ಸೇರ್ಕೊಂಡ್ರೆ ಧ್ಯಾನ ಯೋಗಿ, ಹಾಗೆ ಜ್ಞಾನ ಅನುಭವದಿಂದ ಸೇರ್ಕೊಂಡ್ರೆ ಜ್ಞಾನ ಯೋಗಿ ಅಂತಾನೆ. ಯಾವ ಕ್ರಿಯಾ ಪ್ರಯತ್ನ ಮೂಲಕ ಸೇರ್ಕೊಂಡಿದ್ಯಾ ಅನ್ನೋದು ಆ ಹೆಸರು ಬರುತ್ತೆ. ಕಾಯೇನ ದೇಹೇನ ಮನಸಾ ಬುದ್ಧ್ಯಾ ಚ ಕೇವಲೈಃ ಮಮತ್ವವರ್ಜಿತೈಃ ಕಾಯೇನ ದೇಹೇನ ಮನಸಾ ಬುದ್ಧ್ಯಾ ಚ ಕೇವಲೈಃ ಮಮತ್ವವರ್ಜಿತೈಃ ಈಶ್ವರಾಯೈವ ಕರ್ಮ ಕರೋಮಿ ನ ಮಮ ಫಲಾಯ ಈಶ್ವರಾಯೈವ ಕರ್ಮ ಕರೋಮಿ ನ ಮಮ ಫಲಾಯ ಇತಿ ಮಮತ್ವ ಬುದ್ಧಿಶೂನ್ಯೈಃ ಇಂದ್ರಿಯೈರಪಿ ಸಂಗಂ ತ್ಯಕ್ತ್ವಾ ಕರೋ ತತ್ರಾಪಿ ಈಶ್ವರಮೇತಿ ಶುದ್ಧ ಸಂಗಂ ತ್ಯಕ್ತ ಅರ್ಥ ಮಾಡಿದ ತಪ್ಪನಿಗಿದೆ ಗುರುತು. ಈಶ್ವರ ಸಂತುಷ್ಟನಾಗಲಿ ಅನ್ನೋದಲ್ಲೂ ಸಂಘ ಬಿಟ್ಟು ಅಂತ ಅರ್ಥ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಶ್ರಾವಣ ಅದು ಹೊಂದಲ್ಲ, ಯಾಕೆಂದ್ರೆ ಈಶ್ವರನ ಸಂತೋಷ ಆಗ್ಬೇಕು ಅಂತ ಇದೇ ಭಕ್ತಿಗೆ ಅಂತ. ಕಾಯೇನ ಅಂದ್ರೆ ದೇಹದಿಂದ, ಶರೀರದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ. ಕೇವಲ ಶಬ್ದ ಯಾಕೆ ಹಾಕಿದ್ದು ಅಂದ್ರೆ ಅದನ್ನ ಮಾಡುವಾಗಲೂ ಮಮತ್ವ ಬುದ್ಧಿ ಬಿಟ್ಬಿಡು. ನನ್ನದು ನಾನ್ ಮಾಡ್ದೆ, ನನ್ ಫಲಕ್ಕಾಗಿ ನಿಂತ್ಕೋಬೇಡ ಅಂತ, ಅಭಿಮಾನ ಬಿಟ್ಟು ಮಾಡು ಅಂತ. ಅದು ಭಗವಂತನ ತತ್ವವನ್ನು ಎಷ್ಟೆಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋತಾನೋ ಅಷ್ಟಷ್ಟು ಮಟ್ಟಿಗೆ ತನ್ನ ತೆಗ್ತಾ ಹೋಗುತ್ತೆ. ನಮ್ಗೆ ತುಂಬಾ ಶ್ರೀಮಂತರು, ತುಂಬಾ ವಿದ್ಯಾವಂತರು, ತುಂಬಾ ಬುದ್ಧಿವಂತರು, ಬಲವಂತರು ಮುಂದೆ ನಾವು ತಲುಪರು ತಾನೇ ಅರ್ಥ ಮಾಡಿಸುತ್ತೆ. ಅದು ಕರಡಿ ಇದ್ದಾಗೆ
ಭಾರಿ ವಿದ್ಯಾವಂತ ಮುಂದೆ ಹೋಗ್ಬಿಟ್ಟಿದ್ರೆ ನಮ್ಗೆ ಮಾತೇ ಬರಲ್ಲ, ಹೇಳಕ್ಕೆ ಆಗಲ್ಲ. ಹಾಗೆ ಭಗವಂತನು ವಿದ್ಯೆಯಲ್ಲಾಗ್ಲಿ, ಜ್ಞಾನದಲ್ಲಾಗ್ಲಿ, ಶಕ್ತಿಯಲ್ಲಾಗ್ಲಿ ಯಾವುದನ್ನ ಭಗವಂತ ಕೊರತೆ ಆಗಿಲ್ಲ, ಪರಿಪೂರ್ಣ ನಾವು. ಅವನ ಮುಂದೆ ನಾನು ಎಷ್ಟದವನು, ನಾನು ಏನ್ ಮಹಾ ಅಂತೇಳಿ ಅವರನ್ನ ಕಂಪೇರ್ ಆಗಿಕೊಂಡಾಗ ನಾನು ಪೂರ್ತಿ ತಗ್ಗಿಸ್ಕೋಬೇಕು. ಎಷ್ಟು ಸಾಧ್ಯವೋ ಅಂದ್ರೆ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ತೆಗೆಸ್ಕೊಂಡ್ರು ಓಕೆ. ಎಷ್ಟು ತೆಗೆಸ್ಕೊಂಡು ಅವನೊಡನೆ ಒಡನಾಟ ಇಟ್ಕೊಳ್ತಾನೋ ಅಷ್ಟು ಬೇಗ ಅವನು ಒಂದಾಗ್ತಾನೆ. ಎಷ್ಟು ಅಹಂಕಾರ ಇಟ್ಕೊಂಡು ಅವರನ್ನೇ ಒಡನಾಟ ಇಟ್ಕೊಳ್ತಾನೋ ಅಷ್ಟು ನಿಧಾನವಾಗುತ್ತೆ, ಅಷ್ಟು ಅಡ್ಡಿ ಆಗುತ್ತೆ. ಅದು ಭಗವತ್ ಸ್ವರೂಪದ ಪರಿಚಯ ಆಗುತ್ತಲೇ ತನ್ನ ಅಲ್ಪತನ ಅರ್ಥವಾಗ್ತಾ ಹೋಗುತ್ತೆ. ತನ್ನ ಅಲ್ಪತನ ಅರ್ಥವಾಗ್ಬೇಕು. ನಾನು ಈ ಪ್ರಪಂಚ ಎಷ್ಟವನು, ನನ್ನ ಶಕ್ತಿ, ಬುದ್ಧಿ, ನನ್ನ ಬಲ, ನನ್ನ ಆರೋಗ್ಯ, ನನ್ನ ದೇಹ ಯಾವುದಲ್ಲೂ ನಾನು ಈಕ್ವಲ್ ಕಂಪೇರ್ ಮಾಡಕ್ ಬರಲ್ಲ ಪರಮಾತ್ಮನಿಗೆ. ಪರಮಾತ್ಮನ ಬೇಡ, ದೇವಾದಿಗಳನ್ನೇ ಕಂಪೇರ್ ಮಾಡಕ್ಕಾಗಲ್ಲ, ದೇವತೆಗಳಿಗೆ ಅಲ್ಲ, ಅವರವ್ರನ್ನೇ ಹೋಲಿಕೆ ತಗೊಳಕ್ ಬರಲ್ಲ. ನಮ್ದು ಏನ್ ಮಾತಿಳಿಕೆ, ಏನ್ ವಿದ್ಯೆ, ಐಶ್ವರ್ಯ, ಬಲ ಏನಿದೆ ನಮ್ಗೆ? ಎಲ್ಲಕ್ಕಿಂತಲೂ 100 1000 ಲಕ್ಷ ಪಟ್ಟು ಮಿಗಿಲಾಗಿದ್ದಾರೆ ದೇವತೆಗಳು. ಇನ್ನು ಭಗವಂತ ಎಷ್ಟದವನು, ದೇವಾದಿ ದೇವ ಅವನು. ಅವನ ಮುಂದೆ ನಾನು ತಂದ್ಕೊಳ್ಳಿ ಏನಿದೆ? ಹಾಗಾಗಿ ಪೂರ್ತಿ ಅಹಂಕಾರ ಮಮಕಾರ ಮಟ್ಟು ಮಾಡ್ಕೋಬೇಕು. ಎಷ್ಟು ಮಟ್ಟು ಮಾಡ್ಕೋತೀವೋ, ತಗ್ಗಿಸ್ಕೋತೀವೋ, ಅಡಗಿಸ್ಕೋತೀವೋ ಅಷ್ಟು ನಾವು ಪರಮಾರ್ಥ ತತ್ವಕ್ಕೆ ಹತ್ತಿರವಾಗ್ತೀವಿ, ಗೋಚರವಾಗತ್ತೆ. ಹಾಗಾಗಿ ದೇಹ ಇಂದ್ರಿಯ ಮನಃ ಬುದ್ಧಿಯಿಂದ ಮಮತ್ವ ಬುದ್ಧಿ ಬಿಟ್ಟುಕೊಂಡು ಬರೀ ಈಶ್ವರಗೋಸ್ಕರವಾಗಿಯೇ ಕರ್ಮವನ್ನು ಮಾಡುತ್ತಿದ್ದೇನೆ ಹೊರತು ನಮ್ಮಮ್ಮ ಫಲಾಯ ನನಗೋಸ್ಕರ ಮಾಡುತ್ತಿರಲಿಲ್ಲ ಎಂಬುದು ಯಾವಾಗ ಜ್ಞಾಪಕ ಇರಬೇಕು. ಕ್ರಿಯಾಕಾಲದಲ್ಲಿ ಸರ್ವದಾ ತನ್ನ ಅಲ್ಪತನ ಅರ್ಥ ಆಗ್ತಿರ್ಬೇಕು, ತನ್ನ ಮಟ್ಟು ಮಾಡ್ಕೋತಾ ಇರಬೇಕು. ಭಗವಂತನೇ ಸರ್ವೋಚ್ಚ ಸರ್ವಶ್ರೇಷ್ಠ ಎಂಬುದನ್ನು ಯಾವಾಗಲೂ ಜ್ಞಾಪಿಸ್ಕೋತಾ ಇರ್ಬೇಕು. ಮಮತ್ವ ಬುದ್ಧಿ ಇಲ್ಲದೆ ಇರೋ ಇಂದ್ರಿಯಗಳಿಂದ ಕೇವಲ ಶಬ್ದ ಕಾಯಾದಿರಪಿ ಪ್ರತ್ಯೇಕಂ ಸಂಬದ್ಧತೆ ಸರ್ವವ್ಯಾಪಾರೇಷು ಮಮತಾವರ್ಜನಾಯ ಕೇವಲೈಹಿ ಅನ್ನೋದು ಕೇವಲೇನ ಕಾಯೇನ, ಕೇವಲೇನ ಮನಸ, ಕೇವಲಯ ಬುದ್ಧಿಯ, ಕೇವಲೈಹಿ ಇಂದ್ರಿಯ. ಪ್ರತಿಯೊಂದಕ್ಕೂ ಕೇವಲ ಶಬ್ದವನ್ನ ಅನ್ವಯ ಮಾಡ್ಕೊಳ್ಳಿ, ಸಂಬಂಧ ಪಡ್ಕೊಳ್ಳಿ. ಎಲ್ಲಾ ವ್ಯಾಪಾರದಲ್ಲೂ, ಕ್ರಿಯೆಯ ವ್ಯಾಪಾರದಲ್ಲೂ ಮಮತ್ವ ಬುದ್ಧಿ ಬಿಟ್ಕೊಳಕ್ಕೆ. ಯಾವ ವ್ಯಾಪಾರದಲ್ಲೂ ನಾನು ಒಂದಿಲ್ಲ, ನಂದು ಒಂದಿಲ್ಲ, ನಾನು ನಂದು ಪೂರ್ತಿ. ಇಡೀ ವೇದಾಂತದ ಎಲ್ಲಾ ಉಪದೇಶಾರು ಅಷ್ಟೇ, ನಾನು ನಂದು ಬಿಟ್ಕೊಳ್ಳದೆ ಇಡೀ ವೇದಾಂತದ ಎಲ್ಲಾ ವಾಕ್ಯದ ಸಾರಾಂಶ. ಇನ್ನೇನು ಬೇರೆ ಇಲ್ಲ. ನಾನಿಲ್ಲ, ನನ್ನದಿಲ್ಲ, ನಾನಲ್ಲ, ನನ್ನದಿಲ್ಲ, ನಾನೇ ಅಲ್ಲ, ನಾನು ಅನ್ನೋದೇ ಇಲ್ಲ, ನನ್ನದೇ, ನಾನೇ ಇದ್ದೇವೆ, ನನ್ನದೇ ಇರುತ್ತೆ. ಇದೇ ನಮ್ಗೆ ಎಲ್ಲಕ್ಕೂ ಅಡ್ಡಿ ಮಾಡಿದವರು. ನಾನು ಏನ್ ಕಮ್ಮಿ, ನನಗೆ ಸ್ವಂತ ಮನೆ ಇದೆ, 3-4 ಮನೆ ಬಾಡಿಗೆ ಬರುತ್ತೆ, ಬೇಕಾದ ದುಡ್ಡಿದೆ, ವಿದ್ಯೆ ಇದೆ, ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಕಾರ್ ಇದೆ, ಅನುಕೂಲ ಇದೆ, ನಾನು ಯಾತಕ್ಕೆ ಇನ್ನೊಬ್ಬರು ಇದಾಗ್ಬೇಕು? ನನಗೆ ಯಾರು ಕಮ್ಮಿ? ನಾನು ಎಲ್ಲ ಯಾರು ಡಿಪೆಂಡೆಂಟ್ ಇಲ್ವಲ್ಲ, ನನಗೂ ಕೈ ತುಂಬಾ ಸಂಬಳ ಬರುತ್ತೆ, ಚೆನ್ನಾಗಿದ್ದೀನಿ, ಏನು ದುಡ್ಡು ಹೊಂದಿದ್ದೆ ಚೆನ್ನಾಗಿದ್ದೀನಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಭ್ರಾಂತಿ ಅದದು. ಅವನು ಈ ಕೇಂದ್ರವೇ ಬಿದ್ದೋಗುತ್ತೆ ಅನ್ನೋ ಜ್ಞಾನ ಇಲ್ಲ. ಈ ದೇಹವೇ ಬಿದ್ದೋಗುತ್ತೆ, ಇದೇ ನಿತ್ಯವಲ್ಲ ಸತ್ಯವಲ್ಲ, ಸುಮ್ಮನೆ ಮಾಡ್ಕೊಳ್ಳೋದು ಅರ್ಥ ಇಲ್ಲ ಅಂತ ಗೊತ್ತಾಗ. ಯೋಗಿನಃ ಕರ್ಮಿಣಃ ಕರ್ಮ ಕುರುವಂತಿ. ಈ ಕಾಂಟೆಕ್ಸ್ಟ್ ಅಲ್ಲಿ ಯೋಗಿನಃ ಅಂದ್ರೆ ಕರ್ಮಿಗಳು ಅಂತ ಅರ್ಥ. ಈ ಪ್ರಕರಣದಲ್ಲಿ ಕರ್ಮಿಗಳನ್ನ ಯೋಗಿಗಳು ಅಂತ ಕರಿತಾ ಇದ್ದಾನೆ. ಅವರು ಸಂಗಂ ತ್ಯಕ್ವ ಫಲ ವಿಷಯಂ ಆತ್ಮಶುದ್ಧಯೇ ಸತ್ವಶುದ್ಧಯೇ ಇತ್ಯರ್ಥ. ಸಂಘವನ್ನು ಬಿಟ್ಟು, ಫಲ ವಿಷಯವಾದ ಸಂಘವನ್ನು ಬಿಟ್ಟು ಚಿತ್ತಶುದ್ಧಿಗೋಸ್ಕರವಾಗಿ ಯೋಗಿಗಳು ಕರ್ಮವನ್ನು ಮಾಡ್ತಾ ಇರ್ತಾರೆ. ಮಾಡ್ತಿರ್ತಾರೆ. ಮಾಡುವಾಗ ಎಲ್ಲ ಸಮಯದಲ್ಲೂ ಕೂಡ ಪೂರ್ತಿ ತಮ್ಮನ್ನು ತಗ್ಗಿಸ್ಕೊಂಡಿರ್ತಾರೆ, ಅಹಂತ ಮಮತ ತಗ್ಗಿಸ್ಕೊಂಡಿರ್ತಾರೆ. ಅದರಲ್ಲೇ ಅವರು ಅತ್ಯಂತ ವಿನಯವಂತರಾಗಿರ್ತಾರೆ, ನೀತಿವಂತರಾಗಿರ್ತಾರೆ. ಇದಾಗಿದೆ ವಿನಯ, ನೀತಿ, ಸರಳತೆ, ಸ್ವಭಾವ ಎಲ್ಲ ಅಹಂಕಾರ ಮಮಕಾರ ತಗೋದೇ ಬರೋದು. ಅಹಂಕಾರ ಮಮಕಾರ ಹೆಚ್ಚಿದಷ್ಟು ನಮ್ಗೆ ಹಿಪೋಕ್ರಸಿ ಜಾಸ್ತಿ ಆಗುತ್ತೆ, ನಮ್ಗೆ ಅಭಿಮಾನ ಜಾಸ್ತಿ ಆಗುತ್ತೆ, ಕೋಪತಾಪ ಹೆಚ್ಚಾಗುತ್ತೆ. ಎಲ್ಲ ಕೋಪತಾಪಾದಿಗಳೆಲ್ಲ ಬಿಟ್ಟು ಹೋಗೋದಕ್ಕೂ ಅಹಂಕಾರ ಮಮಕಾರ ಬಿಟ್ಕೊಳ್ದೆ. ಮಮಕಾರವೇ ಇಲ್ಲ ಅಂದ್ರೆ ಯಾಕೆ ಕೋಪ ಬರುತ್ತೆ? ನಮ್ಮವ್ರಿಗೆ ಬೈದೆ, ನನಗ್ ಬೈದೆ ಕೋಪತಾಪ ಬರುತ್ತೆ. ಅದ್ಯಾವ್ದು ಇಲ್ಲ ಅಂದ್ರೆ ಏನಾದ್ರು ಬೈಕೋ, ಬೈಯೋನು ನೀನು ನನ್ನವನೇ, ಎಲ್ಲರೂ ನನ್ನವನೇ, ಯಾರು ನನ್ನವರಲ್ಲ, ಬೈಯೋದು ಇಲ್ಲ, ಬೈಸ್ಕೊಳ್ಳೋರು ಇಲ್ಲ. ಗುರುಗಳೇ, ದುಡ್ಡು, ಇದು ಮನೆ ಅವೆಲ್ಲ ಒಂಥರ ಕಡಿಮೆ ಮಾಡ್ಕೊಂಡು ಅದು ಅಹಂಕಾರ ಅದೆಲ್ಲ ಮಾಡ್ಕೋಬಹುದು. ಯಾರಾದ್ರೂ ಅಂದ್ರೆ ಬೈಸ್ಕೊಳ್ಳೋದು ಅದು ಸ್ವಲ್ಪ ಕಷ್ಟ ಗುರುಗಳೇ, ಅದು ಒಂದು ಕಷ್ಟ.
ತನ್ನ ಮೇಲೆ ಹೆಚ್ಚಿನ ಪ್ರೇಮವೇ ಇದಕ್ಕೆ ಕಾರಣ. ನನ್ ಬೇಕಾ ಯಾತಕ್ ಯಾರ ಹತ್ರ ಇದ್ರು ಅನ್ನಿಸ್ಕೋಬೇಕು ಅನ್ನೋದು ಯಾತಕ್ ಪ್ರೇಮ ಇನ್ನ ಅಂತ ಇರ್ತಾರೆ ಅಷ್ಟೇ. ಅದಕ್ಕೆ ಮೊದ್ಲೇ ಒಂದೇ ಸತಿ ಬೇಡಿ ಅಂತ ಅಲ್ಲಮ್ಮ ಅಂದ್ಬಿಟ್ಟು ನಮಗ್ ವಿಕ್ಷೇಪ ಇಟ್ಕೋಬಾರ್ದು. ಅದು ಹಂಗ ಅನ್ಕೋತೀನಿ ನಾನು. ನೀವು ಯೋಚನೆ ಮಾಡುದು ನನ್ನನ್ನಂದ್ರು ಅನ್ನುವಾಗ ನೀವು ಯೋಚನೆ ಮಾಡ್ಬೇಕಾಗಿರೋದು ನನ್ನನ್ನು ಯಾರನ್ನಂದ್ರು ಅವರು. ನನ್ನನ್ನಂದ್ರೆ ಅರ್ಥ ಏನು? ದೇಹವನ್ನಂದ್ರ, ಇಂದ್ರಿಯವನ್ನಂದ್ರ, ನನ್ನ ಮನಸ್ಸನ್ನಂದ್ರ, ಪ್ರಾಣ ನಾನು ಒಂದು ನನ್ನಕ್ಕಾಗತ್ತಾ? ಆಮೇಲೆ ಈ ನಾನು ಅಂದ ಮೇಲೆ ಮಿತಿ ಮೀರಿದ ಪ್ರೇಮ ಅಭಿಮಾನ ಇದೆಯಲ್ಲ, ಪರಿಚಯ ಅಭಿಮಾನ, ಅದು ಹರ್ಟ್ ಮಾಡುತ್ತೆ ನನಗೆ. ಆ ಈಗೋ ಹರ್ಟ್ ಆಗುತ್ತೆ ಅಂತ. ಅಲ್ಲಿ ಅಭಿಮಾನ ಬಿಟ್ರೆ ಅವ್ನಿಗೆ ಏನು ಆಗಲ್ಲ. ನೀವು ಅಭಿಮಾನ ಬಿಟ್ಕೊಂಡು ನೋಡಿ. ಸ್ವಲ್ಪ ಇದು ಕಷ್ಟ ಗುರುಗಳೇ. ಆಮೇಲೆ ಪೆದ್ದು ಇವಳು ಅನ್ನಿಸ್ಕೋತಾಳೆ ಅಂತ ಅಂತಾನೆ ಇರ್ತಾರೆ. ನಿಜ, ಕಷ್ಟ ಇಲ್ಲ ಅನ್ನೋಲ್ಲ, ಕಷ್ಟ ನಿಜ ನೀವು ಹೇಳ್ದಂಗೆ. ಅಲ್ಲೇ ನಮ್ಮ ಇದು ಸಾಧನೆ ಇರೋದು. ನಮ್ಮ ಸಾಧನೆ ಎಲ್ಲ ಇರೋದು ಆ ಜಾಗದಲ್ಲೇ. ನಾವ್ ಅಲ್ಲಿ ಗೆದ್ವಿ ಅಂದೆ, ನಿಜವಾಗಿ ಎಲ್ಲ ಕಡೆ ಗೆದ್ವಿ. ಅಲ್ಲಿ ಗೆಲ್ಲದೇನೆ ಎಷ್ಟು ಗೆದ್ರು ಏನು ಪ್ರಯೋಜನ ಇಲ್ಲ. ನಮ್ ಗೆಲ್ಬೇಕಾಗಿರೋದೇ ಅಭಿಮಾನ ಬಿಡೋದ್ರಲ್ಲಿ. ಅದನ್ನ ಅಭ್ಯಾಸ ಮಾಡ್ಕೋಬಾರ್ದು. ಎಷ್ಟು ನಿಮ್ಮನ್ನ ಬೈತಾರೋ ಅಂತಾರೋ ಅಷ್ಟು ನಿಮ್ಗೆ ನಾನು ಬಿಟ್ಕೊಳ್ಳೋಕೆ ಅವಕಾಶ ಆಗತ್ತೆ. ನಿಮ್ಗೆ ಯಾರು ಬೈಲೇ ಇಲ್ಲ, ಏನು ಮಾಡ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಪರೀಕ್ಷೆ ಮಾಡ್ಕೊಳಕ್ಕೆ ಗೊತ್ತಾಗಲ್ಲ. ನಾನು ಹೋಗಿದೋ ಇಲ್ಲೋದೇ ನಿಮ್ಗೆ ಗೊತ್ತಾಗಲ್ಲ. ನಿಮ್ ನಾನು ಹೋಗ್ತಾ ಇಲ್ಲ ಅಂತ ಗೊತ್ತಾಗೋದು ತಾಳೆ ನೋಡ್ಬೇಕು. ನಿಮ್ನ ಬೈದಾಗ, ಅಂದಾಗ, ತೊಂದರೆ ಕೊಟ್ಟಾಗ, ಇದು ಮಾಡಿದಾಗ ನಮ್ಮ ಮನಸ್ಸು ವಿಕಾರವಾಗಿದೆ. ಪರವಾಗಿಲ್ಲ, ನನ್ನ ಸಾಧನೆ ಜೀವನದಲ್ಲಿ ನಾನು ಎಷ್ಟೋ ಕರ್ಮಯೋಗ ಮಾಡಿದ್ದಕ್ಕೆ ಏನೋ ಒಂದು ಅನುಗ್ರಹ ಆಗಿದೆ ಭಗವಂತನ, ನೀವು ಸಮಾಧಾನ ಪಡ್ಕೋಬಹುದು. ಹಾಗೆ ಆ ಸಂದರ್ಭವೇ ಬರ್ಲಿಲ್ಲ, ಆ ತರ ಇದೇ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ನಿಮ್ಮನ್ನ ತಾಳೆ ನೋಡ್ಲಿಕ್ಕೆ ಗೊತ್ತಾಗಲ್ಲ. ನನ್ನ ಅಹಂಕಾರ ತಗ್ಗಿದ್ಯಾ ಇಲ್ಲ ಅಂತ ಗೊತ್ತಾಗಲ್ಲ. ಒಬ್ರು ಸಾಧಕರೇ ಗುರುಳೆ ಏಕಾಂತದಲ್ಲಿ ಕಾಡಿಗೆ ಹೋಗಿ ಸುಮಾರು ವರ್ಷ ಇದ್ದು ಗೆದ್ಬಿಟ್ಟೆ ಅಂತ ಬರ್ತಾರೆ ಮನೆಗೆ. ತಿರ್ಗಾ ಬಂದ್ 2ನೇ ದಿನಾನೇ ತಾಯಿ ಕೈಲಿ ಬೈಸ್ಕೋ, ಹೆಂಡತಿ ಕೈಲಿ ಬೈಸ್ಕೋ, ಮಕ್ಕಳು ಒಂದಿಷ್ಟಂದು ಎಲ್ಲ ತುಂಬಾ ಇದಾಗ್ಬಿಡುತ್ತೆ, ಕೂಗು ಬಿಡ್ತಾರೆ. ಆಮೇಲೆ ಒಂದಿಷ್ಟು ದಿನ ಆದ್ಮೇಲೆ ವಿಚಾರ ಮಾಡ್ತಾರೆ, ಇದೇನಿದು ಇಷ್ಟು ವರ್ಷ ಇದ್ ಮಾಡಿದ್ದೆ, ಇದು ಸನ್ನಿವೇಶನೇ ಬಂದಿರಲ್ಲ. ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಆ ಮನೆಗ್ ಬರ್ತಾರಲ್ಲ ಅವಾಗ ತಾಳೆ ನೋಡ್ಬೇಕು. ತಾಳೆ ನೋಡಿದಾಗ್ಲೇ ನಮ್ಗೆ ಏನಿದು ಗೊತ್ತಾಗೋದು. ನಮ್ಗೆಲ್ಲರೂ ಗೌರವಿಸೋರು, ಪೂಜಿಸೋರು, ಮರ್ಯಾದೆ ಕೊಡೋರಾದ್ರೆ ನಮ್ಗೆ ಅದು ಗೊತ್ತೇ ಆಗೋದಿಲ್ಲ. ಅದು ಹೊನ್ನಿನ ಶೂಲ, ಅದು ಆಗ್ಬಾರ್ದು. ಮರ್ಯಾದೆ ಗೌರವ ಕೊಡುವಂತ ಜಾಗ ಇರ್ಬಾರ್ದು. ಎಷ್ಟು ನಾವು ಬಯಸ್ಕೋತೀವೋ, ಅನ್ನಿಸ್ಕೋತೀವಿ, ತಿರಸ್ಕಾರ ಮಾಡಿಸ್ಕೋತೀವೋ ಅಷ್ಟು ಬೇಗ ನಾವು ಪ್ಯೂರ್ ಆಗ್ತೀವಿ. ವಿವೇಕ ತಂದ್ಕೋಬೇಕು ಅವಾಗ. ಅಲ್ಲ ಗುರುಗಳೇ, ಹಿಂಗ್ಯಾಕೆ ಅನ್ಕೋಬಾರ್ದು? ಜಗಳಾಡೋದು ಆದ್ರೆ ವಿಕ್ಷೇಪ ನಮಗ್ ಅಂಟ್ಕೋಬಾರ್ದು ಜಗಳಾಡೋದಕ್ಕೂ. ಅದಾಗಲ್ಲ. ಜಗಳ ಆಡುವಾಗ ವಿಕ್ಷೇಪ ಅದು ಅರ್ಥ ಇಲ್ಲ, ತುಂಬಾ ತಪ್ಪದು. ಯಾವ ವಿಕ್ಷೇಪ ಬರ್ತಾ ಇದ್ರೆ ಮನ್ಸಲ್ಲಿ ಸಾಕಲ್ಲ ಗುರುಗಳೇ, ಏನಾಗುತ್ತೆ? ನಮಗ್ ವಿಕ್ಷೇಪ ಬರ್ತಾ ಇರೋಂಗ್ ಮಾಡ್ಸ್ಕೋಬೇಕಷ್ಟೇ. ಜಗಳ ಆಡದೆ ಮೇಲೆ ವಿಕ್ಷೇಪ ಆಯ್ತು ಅರ್ಥ. ಜಗಳ ಆಡಕ್ಕೆ ಹೋಗೋಣ, ನೀವು ಜಗಳ ಆಡಿದ್ರೆ ಅಲ್ಲ. ಏನಂತ ಇವಾಗ ಜೀವನದಲ್ಲಿ ಇದ್ದೇ ನಮ್ಮಂತೆ ನಡಿಬೇಕು ಅಂದ್ರೆ ಅರ್ಥ ಇಲ್ಲ. ಪ್ರಪಂಚ ನಮ್ಮಂತೆ ಏನು ನಡೆಯಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಏನ್ ಅದೆಲ್ಲ ಅವ್ರ ಇಷ್ಟಂತ ಇದ್ದಾರೆ, ಇದ್ಕೊಳ್ಳಿ ಬಿಡು. ಕಷ್ಟ ನೀವು ಹೇಳ್ದಂಗೆ ಸುಲಭ ಅಲ್ಲ. ಆದ್ರೆ ಅದನ್ನ ಮಾಡ್ಕೋದೇ ಹೋದ್ರೆ ನಾವು ಮುಂದಕ್ಕೆ ಹೋಗೋದೇ ಇಲ್ಲ. ಅಲ್ಲೇ ನಾವು ಎಲ್ಲ ಹಿಡ್ಕೊಳ್ಳೋಣ. ಆತ್ಮಶುದ್ಧಿಗಾಗಿ, ಚಿತ್ತಶುದ್ಧಿಗಾಗಿ, ಅಭಿಮಾನ ಪೂರ್ವಕಕ್ಕಾಗಿ ಕರ್ಮವನ್ನು ಮಾಡುತ್ತಾರೆ. ತಸ್ಮಾತ್ ತತ್ರೈವ ತವ ಅಧಿಕಾರ ಇತಿ ಕುರು ಕರ್ಮೈವ. ಅದನ್ನ ನೀನ್ ಕರ್ಮ ಮಾಡೋದ್ರಲ್ಲಿಗೆ ನಿಂಗೆ ಯೋಗ್ಯತೆ ತಕ್ಕವನೇ ಹೊರತು ಬಿಡೋದಲ್ಲ. ಅದನ್ನ ನೀನು ಕರ್ಮವನ್ನು ಮಾಡು, ಚೆನ್ನಾಗಿ ಕರ್ಮವನ್ನು ಮಾಡು. ಮಾಡುವಾಗ ಅಭಿಮಾನ ಬಿಟ್ಟು ಬಾಳು, ಫಲಾಪೇಕ್ಷೆ ಇಟ್ಕೋಬೇಡ, ಸಂಘ ಇಟ್ಕೋಬೇಡ. ಈಶ್ವರನಿಗೆ ಪ್ರೀತ್ಯರ್ಥ ಮಾಡ್ತಾ ಹೋಗು. ಜೀವನದಲ್ಲಿ ಬರೋ ಎಲ್ಲಾ ಇದನ್ನು ಎದುರಿಸ್ಬೇಕು. ಎದುರಿಸೋದು ಹೇಗೆ? ಅಧ್ಯಾತ್ಮ ದೃಷ್ಟಿ ಎದುರಿಸ್ಬೇಕು. ನೀವ್ ಹೇಳಂಗೆ ಎದುರಿಸೋದಲ್ಲ. ಅಧ್ಯಾತ್ಮ ದೃಷ್ಟಿಯಿಂದ ಇದನ್ನ ಅದನ್ನ ನುಂಗಬೇಕು. ಕಷ್ಟವನ್ನು, ಎಲ್ಲಾ ಅವಮಾನವನ್ನು ಸಹಿಸ್ಕೊಂಡು ನುಂಗ್ಕೊಂಡು ಮಾಡ್ಕೊಂಡು ಹೋಗ್ಬೇಕು, ತಡ್ಕೋಬೇಕು, ವಿವೇಕದಿಂದ ಹಿಡಿಬೇಕು. ಇಲ್ಲದೆ ಹೋದ್ರೆ ಅದು ನಿಮ್ ಪ್ರೊಸೀಜರ್ ಬರೋಲ್ಲ, ಪ್ರೋಸೆಸ್ ಇರಲ್ಲ. ನಿಮ್ ಪ್ರೋಸೆಸ್ ಬೇಕು ಅಂದ್ರೆ ಗುರುಗಳೇ, ಅದಕ್ಕೆ ನಮ್ಮನ್ನ ಬ್ರಿಟಿಷರ್ಸ್ ಬಂದು ಇದು ಮಾಡಿದ್ದು ಗುರುಗಳೇ. ನಾವೆಲ್ಲ ಸುಮ್ನೆ ಕೂತಿರೋದಕ್ಕೆ ಒಂದೊಂದ್ಸತಿ ಸ್ಟ್ರಾಂಗ್ ಆಗಿ ಇರ್ಬೇಕು ಅನ್ಸುತ್ತೆ ನನ್ಗೆ. ಸ್ಟ್ರಾಂಗ್ ಆಗಿ
ಇರ್ಬೇಕು. ಇಲ್ದಿದ್ರೆ ಬ್ರಿಟಿಷರ್ಸ್ ನಮ್ ಇಂಡಿಯಾ ಬಂದು ಇನ್ವೈಟ್ ಮಾಡಿದ್ ಯಾತಕ್ ಗುರುಗಳೇ? ಎಲ್ಲರೂ ನಾವು ಯಾರಾದ್ರೂ ಬಂದ್ ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಪ್ರಪಂಚ ಉದ್ಧಾರ ಹೊರಟಿದೀವೋ ನಮ್ಮ ಉದ್ಧಾರ ಹೊರಟಿದೀವೋ ಯೋಚನೆ ಮಾಡಿ. ಈ ಪ್ರಪಂಚ ಉದ್ಧಾರ ಹೊರಟಿದ್ವೋ ನಿಮ್ಮ ಉದ್ಧಾರ ಆಗೋಕ್ ಹೊರಟಿದ್ದೀರೋ? ಬ್ರಿಟಿಷರು ಬರ್ಲಿ ಮುಸಲ್ಮಾನರು ಬರ್ಲಿ ಅದು ಅವರ ಈಶ್ವರ ಸಂಕಲ್ಪ ಅದು ಬರೋದು. ನಮ್ಮ ಏನು ಮಾತ್ರಕ್ಕೆ ಇದಾಗತ್ತಾ? ಅಷ್ಟೇ. ಇದು ನಾನು ದೇಶೋದ್ಧಾರ ಮಾಡ್ತಿದ್ದೀನಿ ಅನ್ನೋದಲ್ಲ, ಇದು ಆತ್ಮೋದ್ಧಾರ ಮಾಡ್ಕೋತೀನಿ ಅನ್ನೋದು ಹೇಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಅದರಿಂದ RSS ನವರು ಕರೆಕ್ಟ್ ಅದನ್ನ ಹೇಳ್ತಾರೆ. ಆದ್ರೆ